ಯಾರು ಸರ್ ಪುರುಷಿ. ವಾ, ಉತ್ತಮವಾದಂತ ಬೌಲರ್ ಪುರುಷಿ. ಹೈ ವೋಲ್ಟೇಜ್ ಮ್ಯಾಚ್, ಎಲ್ಲರ ಚಿತ್ತ ಪಂದ್ಯದತ್ತ. ಮಸ್ಟ್ ವಿನ್ ಮ್ಯಾಚ್ ಫಾರ್ ಬೋತ್ ದ ಟೀಮ್ಸ್. ಓಕೆ ಅಂಪೈರ್, ಸ್ಕೋರರ್ ಇಸ್ ರೆಡಿ, ಲೆಟ್ಸ್ ಪ್ಲೇ ದ ಮ್ಯಾಚ್. ರಿವರ್ಸ್ ಮಾಡಿಸಲು ಪ್ರಯತ್ನ. 1 ರನ್ಗಳೊಂದಿಗೆ ಖಾತೆ ಆರಂಭವಾಗ್ತಾ ಇದೆ ಟೀಮ್ ಬಾಬು 11 ತಂಡ. ಚೂ ನವೀನ್ ಅವರ ಖಾತೆ ಕೂಡ ಆರಂಭವಾಗ್ತಾ ಇದೆ. ಈ ಬಾರಿ ಸ್ಟ್ರೈಕ್ ನಲ್ಲಿ ಎಡಗೈ ತಾಂಡಿಗ ನಿರಂಜನ್. ಅತ್ಯಂತ ರೋಮಾಂಚಕಾರಿ ಪಂದ್ಯ ಅಂತ ಹೇಳಿ ಕೂಡ ತಪ್ಪಾಗಲಿಕ್ಕಿಲ್ಲ. ಮಾಡು ಇಲ್ಲವೇ ಮಡಿ ಹಂತದಲ್ಲಿದೆ ಎರಡು ತಂಡ. ಅತಿ ಹೆಚ್ಚು ಫ್ಯಾನ್ಸ್ ಹೊಂದಿದಂತ ತಂಡ ಅಂತ ಹೇಳಿ ಕೂಡ ತಪ್ಪಾಗಲಿಕ್ಕಿಲ್ಲ ಎರಡು ತಂಡವನ್ನ, ಬಾಬು 11 ಹಾಗೂ ಡ್ರೀಮ್ ಡಿಫೆಂಡರ್ಸ್. ಮತ್ತೊಮ್ಮೆ ಪುರುಷು. ರಿವರ್ಸ್ ಸ್ವಿಚ್ ಹಿಟ್ ಮೂಲಕ ಬರ್ತಾ ಇದೆ. 1 ಬಾಂಬ್ಸ್ 2 ಬಾಂಬ್ಸ್ ಓವರ್ ದ ರೋಪ್. 4 ರನ್ಗಳು. ಉತ್ತಮವಾದಂತಹ ಹೊಡೆತ ಸ್ವಿಚ್ ಹಿಟ್ ಮೂಲಕ 4 ರನ್ಗಳನ್ನ ಕಲೆ ಹಾಕ್ತಾ ಇದ್ದಾರೆ. ನಿರಂಜನ್ ಅವರ ಖಾತೆ ಕೂಡ ಆರಂಭವಾಗ್ತಾ ಇದೆ. ತಂಡದ ಮೊತ್ತದಲ್ಲಿ ಏರಿಕೆ 5. ಕೊಂಚ ಮಾತುಕತೆಯಲ್ಲಿ ತಳ್ಳಿನರಾಗ್ತಾ ಇದ್ದಾರೆ ಗೌಸ್. ಬಿಹೈಂಡ್ ದ ವಿಕೆಟ್, ನಾವೇನು ಮಾಸ್ಟರ್ ಮೈಂಡ್ ಬಿಹೈಂಡ್ ದ ವಿಕೆಟ್ ಅಂತ ಹೇಳ್ತೇವೆ. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕವಲ್ಲದೆ ದಕ್ಷಿಣ ಭಾರತದಲ್ಲಿ ಪ್ರಖ್ಯಾತಿ ಪಡೆದಿರುವಂತಹ ಆಟಗಾರ ಈಗ ಗೌಸ್ ವಿಕೆಟ್ ಕೀಪಿಂಗ್ ನಲ್ಲಿ. ಅದೇ ರೀತಿ ನಿರಂಜನ ಒಬ್ಬ ಸ್ಫೋಟಕ ಎಡಗೈ ದಾಂಡಿಗ. ಮತ್ತೆ ಶಫಲ್ ಆಗಿ ಅಕ್ರಾಸ್ ದ ಲೈನ್ ಬಾರಿಸಲು ಪ್ರಯತ್ನ. ಫಸ್ಟ್ ಬಾಂಬ್ಸ್ ಎಂದು ತೀರ್ಮಾನ ನಿರ್ಣಾಯಕರಿಂದ. ಯಾರು ತಗೊಂಡ್ರೆ ಗೊತ್ತಾಗಿಲ್ಲ ಸರ್. TV umpire to director. There is a check for over height white ball. The umpire has been given as a fair delivery. The batting team has been reviewed. Please check it. Yeah, start it from the when the bowler Purshu is releasing. Yeah, start it from there. Yeah, slow it. Yeah, could you slow it there? Yeah, zoom it there, zoom it. Yeah. Freeze it there, freeze it. Yes, the bowler is interrupting me. So please, cameraman, could you change the camera angle for me? Take it to camera number 2. Could you help me, please? Sir, umpire, you are on screen. It's a white ball. Please change reverse decision. It's a good review from the batting team. ಅಗಲವಾದ ಎಸೆತ. ಮತ್ತೊಂದು ಸ್ವಿಚ್ ಹಿಟ್ ಬಾರಿಸಲು ಪ್ರಯತ್ನ. ವಿಕೆಟ್ ಕೀಪರ್ ಗೌಸ್ ಅವರ ಕೈಯಲ್ಲಿ ಚೆಂಡು. ಡಾಟೆಡ್ ಡೆಲಿವರಿ. ಒಂದು ನಿಧಾನವಾದಂತಹ ಪ್ರಾರಂಭ ಪಡೆದುಕೊಳ್ತಾ ಇದೆ ಎರಡು ತಂಡ. ಮತ್ತೊಮ್ಮೆ ಪುರುಷೋತ್ತಮ್ ಮುಂದೆ ಬಂದು ಎಳೆದು ಬಾರಿಸಲು ಪ್ರಯತ್ನ. ಬಲವಾದ ಮನವಿಯಲ್ಲಿ ಗೌಸ್ ಅವರಿಂದ ಸ್ಟ್ರೇಟ್ ಅವೇ ನಾಟ್ ಔಟ್ ಎಂದು ತೀರ್ಮಾನ ಕಂಡು ಬರ್ತಾ ಇದೆ. ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನ ಪುರುಷೋತ್ತಮ್. ಒಂದು ಬೌಂಡ್ರಿ ಕೊಟ್ಟರು ಕೂಡ ತದನಂತರ ಕಮ್ ಬ್ಯಾಕ್ ಪ್ರದರ್ಶನ ನೀಡ್ತಾ ಇದ್ದಾರೆ ಪುರುಷೋತ್ತಮ್. ರಕ್ಷಣಾತ್ಮಕವಾಗಿ ಆಡಿದ್ದಾರೆ. ತಟ್ಟಿ ಮುಟ್ಟಿ ಆಟದ ಪ್ರದರ್ಶನ ಈ ಬಾರಿ. 1 ರನ್ಗಳ ಸೇರ್ಪಡೆ. ತಂಡದ ಮೊತ್ತದಲ್ಲಿ ಏರಿಕೆ. ತಂಡದ ಮೊತ್ತ 7. ಮೊದಲನೇ ಓವರ್ನ ಕೊನೆಯ ಎಸೆತ ಬಾಕಿ ಇರುವಂತೆ. ಮತ್ತೊಮ್ಮೆ ಕೊನೆಯ ಎಸೆತ ತೆಗೆದುಕೊಂಡು ಪುರುಷೋತ್ತಮ್. ಸ್ಟ್ರೈಕ್ ನಲ್ಲಿ ನವೀನ್ ಚು. ಈ ಒಂದು ಟೂರ್ನಮೆಂಟ್ ನಲ್ಲಿ ಉತ್ತಮವಾದಂತಹ ಬ್ಯಾಟಿಂಗ್ ಮಾಡ್ತಿರುವಂತಹ ಆಟಗಾರ ನವೀನ್ ಚು.
ಬಿರುಸಿನ ಹೊಡೆತ, ಆಕರ್ಷಕವಾದಂತಹ ಹೊಡೆತ. 1 ಬಾಂಬ್ಸ್ 2 ಬಾಂಬ್ಸ್ ಓವರ್ ದ ರೋಪ್. ಡೀಪ್ ಮಿಡ್ ವಿಕೆಟ್ ಹತ್ತ ಚೆಂಡು 4 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ಪ್ರಥಮ ಬೌಂಡ್ರಿ ಹೊರ ಚಿಮ್ತಾ ಇದೆ ನವೀನ್ ಚೂ ಅವರ ಬ್ಯಾಟಿನಿಂದ. ಮೊದಲನೆಯ ಓವರ್ನ ಮುಕ್ತಾಯಕ್ಕೆ ಟೀಮ್ ಬಾಬು ಇಲೆವೆನ್ ತಂಡದ ಒಟ್ಟು ಮೊತ್ತ 11, ಯಾವುದೇ ವಿಕೆಟ್ ನಷ್ಟವಿಲ್ಲದೆ. ಎರಡನೇ ಓವರ್ನ ತೆಗೆದುಕೊಂಡು ಪೆವಿಲಿಯನ್ ತುದಿಯಿಂದ ಬೌಲಿಂಗ್ ಮಾರ್ಕ್ ಎಸೆಯಲು ಸಿದ್ಧತೆಯಲ್ಲಿ ಬೌಲರ್ ವಿಮಲ್. ಬೌಲಿಂಗ್ ನಲ್ಲಿ ವಿಮಲ್ ಪೆವಿಲಿಯನ್ ತುದಿಯಿಂದ ತಮ್ಮ ಕೋಟದ ಮೊದಲನೇ ಓವರ್ ತಂಡದ ಎರಡನೇ ಓವರ್ನ ತೆಗೆದುಕೊಂಡು ಮೈದಾನದಲ್ಲಿ ಸುಂಟರ ಗಾಳಿ ಕೂಡ ಆಗಮನವಾಗ್ತಾ ಇದೆ. ವಿಮಲ್ ಟು ಎಡಗೈ ದಾಂಡಿಗ ನಿರಂಜನ್. ಉತ್ತಮವಾದಂತಹ ಹೊಡೆತ, ಯಾವುದೇ ಅವಕಾಶವಿಲ್ಲ ಕ್ಷೇತ್ರ ರಕ್ಷಕರಿಗೆ. 4 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ನಿರಂಜನ್ ಅವರ ಬ್ಯಾಟ್ ನಿಂದ ಹೊರಚಿಮ್ತಾ ಇದೆ ಮತ್ತೊಂದು ಬೌಂಡ್ರಿ. 4 ರನ್ಗಳೊಂದಿಗೆ ತಂಡದ ಮೊತ್ತದಲ್ಲಿ ಏರಿಕೆ 15, ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಉತ್ತಮವಾದಂತಹ ಪ್ರಾರಂಭ ಪಡೆದುಕೊಳ್ತಾ ಇದೆ. ಸ್ಫೋಟಕ ಆರಂಭ ಬಾಬು ಇಲೆವೆನ್ ತಂಡ. ಮತ್ತೊಮ್ಮೆ ವಿಮಲ್ ಟು ಎಡಗೈ ದಾಂಡಿಗ ನಿರಂಜನ್. ಕಟ್ ಮಾಡಲು ಪ್ರಯತ್ನ, ಬ್ಯಾಟ್ಗೆ ಬಾಲ್ಗೂ ಯಾವುದೇ ಸಂಪರ್ಕವಿಲ್ಲ. ಗೂಟ ರಕ್ಷಕ ಗೌಸ್ ಶೇಖ್ ಅವರ ಕೈಯಲ್ಲಿ ಚೆಂಡು. ಡಾಟೆಡ್ ಡೆಲಿವರಿ. ಮತ್ತೊಂದು ಸ್ಪಾರ್ಸಲು ಪ್ರಯತ್ನ. 2ನೇ ರನ್ಗಾಗಿ ಕಾಲ್ ಇದೆ ಅಲ್ಲಿ ನವೀನ್ ಚೂ ಅವರಿಂದ. ಉತ್ತಮವಾಗಿ ಸ್ಪಂದಿಸಿದ್ದಾರೆ. ಚಾಕ್ಯ ಚಕ್ಯತೆಯ ಓಟ, ವೈಟ್ ಬಾಲ್ ಅಂಪೈರ್ ಅವರಿಂದ. ವೈಟ್ ಪ್ಲಸ್ 2 ರನ್ ಬರ್ತಾ ಇದೆ. ಒಂದು ಸಣ್ಣ ತಪ್ಪು ಕೊಂಚ ಪರಿಣಾಮಕಾರಿ ಆಗಲಿದೆ ಎರಡು ತಂಡಕ್ಕೂ ಕೂಡ. ತಂಡದ ಮೊತ್ತದಲ್ಲಿ ಏರಿಕೆ, ತಂಡದ ಮೊತ್ತ 18, 2ನೇ ಓವರ್ನ ಪ್ರಗತಿಯಲ್ಲಿ. ಈ ಬಾರಿ ಜಸ್ಟ್ ಟ್ಯಾಪ್ ಮಾಡಿದ್ದಾರೆ. ಎಕ್ಸ್ಟ್ರಾ ಕವರ್ನತ್ತ ಚೆಂಡು, ಮತ್ತೊಂದು ರನ್ನಿನ ಸೇರ್ಪಡೆ. 1 ರನ್ಗಳೊಂದಿಗೆ ತಂಡದ ಮೊತ್ತ 19, 2ನೇ ಓವರ್ನ ಪ್ರಗತಿಯಲ್ಲಿ. ಅತ್ಯಂತ ರೋಮಾಂಚಕಾರಿ ಪಂದ್ಯ ನಡೀತಾ ಇದೆ. ಅಟಲ್ ಬಿಹಾರಿ ವಾಜಪೇಯಿ ಮೈದಾನ, ಗುಂಜೂರು, ರಾಜಧಾನಿ ಬೆಂಗಳೂರು ನಗರದಲ್ಲಿ. ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ ಖಂಡಿತವಾಗಿ ಕೂಡ. ಗೌಸ್ ಶೇಖ್ ಒಂದು ಪಂದ್ಯದಲ್ಲಿ ತಂಡದ ನಾಯಕತ್ವವನ್ನು ವಹಿಸಿದ್ದಾರೆ ಮೈದಾನದಲ್ಲಿ. ಸ್ಲಾಕ್ ಸ್ವೀಪ್ ಮಾಡಲು ಪ್ರಯತ್ನ ನವೀನ್ ಚೂ ಅವರಿಂದ. ಕೊಂಚ ವೈಫಲ್ಯತೆಯನ್ನು ಅನುಭವಿಸ್ತಾ ಇದ್ದಾರೆ. ಡಾಟೆಡ್ ಡೆಲಿವರಿ. ಕೊನೆಯ 2 ಎಸೆತಗಳು ಬಾಕಿ ಇದೆ. ಪವರ್ ಪ್ಲೇ ಮುಕ್ತಾಯಗೊಳ್ಳಲು ಕೊನೆಯ 2 ಎಸೆತಗಳು ಬಾಕಿ ಇದೆ. ತಂಡದ ಮೊತ್ತ ಬಾಬು ಇಲೆವೆನ್ 19, ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಉತ್ತಮವಾದಂತಹ ಪ್ರಾರಂಭ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಮತ್ತೊಮ್ಮೆ ವಿಮಲ್, ಮತ್ತೆ ರಿವರ್ಸ್ ಸ್ವೀಪ್ ಬಾರಿಸಲು ಪ್ರಯತ್ನ ನವೀನ್ ಚೂ. 360 ಡಿಗ್ರಿ ಆಟಗಾರ ಇವರು. ಎಲ್ಲ ಒಂದು ಬದಲಿ ರಿವರ್ಸ್ ಆಗಿ ಪ್ರಯತ್ನ ಪಡ್ತಾ ಇದ್ದಾರೆ. ನಿರಾಸೆ ಕೂಡ ಅನುಭವಿಸ್ತಾ ಇದ್ದಾರೆ ಮೈದಾನದಲ್ಲಿ. ನಾವು ನೋಡಬಹುದು ಒಂದು ಉತ್ತಮವಾದಂತಹ ಮೊತ್ತ ಕಲೆ ಹಾಕಲೇಬೇಕು ಬಾಬು ಇಲೆವೆನ್ ತಂಡ. ಯಾಕಂದ್ರೆ ಎದುರಾಳಿ ತಂಡದಲ್ಲಿ ಬಲಿಷ್ಠ ಬ್ಯಾಟಿಂಗ್ ಲೈನಪ್ ಅನ್ನು ಹೊಂದಿದೆ ತಂಡ. ಯಾರ್ಕರ್ ಎಸ್ತಾ ಹೆಲಿಕಾಪ್ಟರ್ ಶಾಟ್ ಬಾರಿಸಲು ಪ್ರಯತ್ನ. ಬಾಟಮ್ ಎಜ್ ಆಗಿ ಶಾರ್ಟ್ ಮಿಡ್ ವಿಕೆಟ್ ನಲ್ಲಿ ಕ್ಷೇತ್ರ ರಕ್ಷಣೆ.
1 ರನ್ಗಳ ಸೇರ್ಪಡೆ. ಓವರ್ ಮುಕ್ತಾಯ. 2 ಓವರ್ಗಳ ಮುಕ್ತಾಯಕ್ಕೆ ಬಾಬು 11 ತಂಡದ ಒಟ್ಟು ಮೊತ್ತ 20. ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಇಲ್ಲಿಗೆ ಪವರ್ ಪ್ಲೇ ಕೂಡ ಮುಕ್ತಾಯವಾಗುತ್ತಿದೆ. ಇಂದು 3 ನಿಮಿಷದ ನಮ್ಮ ಹಾರೈಕೆ 100 ವರ್ಷದ ನಿಮ್ಮ ಆಯಸ್ಸಾಗಲಿ. ಸುರೇಶನ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ ತಮಗೆ. ಅತ್ಯಂತ ಸ್ನೇಹಜೀವಿ ಸುರೇಶನ ಸಂಘಟನೆಯಲ್ಲಿ ಒಬ್ಬರಾಗಿ ಸದಾ ಹಸನ್ಮುಖಿ. ಇಂದು ಅವರು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಮತ್ತೊಮ್ಮೆ ನನ್ನ ವೈಯಕ್ತಿಕ ಪರವಾಗಿ ಸುರೇಶ್ ಅಣ್ಣ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಪಂದ್ಯದತ್ತ ಗಮನ ಹರಿಸಿದಾದ್ರೆ ಟಾಸ್ ಅನ್ನು ಗೆದ್ದಂತ ಡ್ರೀಮ್ ಡಿಫೆಂಡರ್ಸ್ ತಂಡ ಮೊದಲು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡು ಪವರ್ ಪ್ಲೇ ಮುಕ್ತಾಯಕ್ಕೆ ಎದುರಾಳಿ ತಂಡಕ್ಕೆ ಬಾಬು 11 ತಂಡಕ್ಕೆ 20 ರನ್ ಅನ್ನು ಬಿಟ್ಟು ಕೊಟ್ಟಿದೆ. ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಮತ್ತೊಮ್ಮೆ ಬೌಲಿಂಗ್ ನಲ್ಲಿ ಪುರುಷೋತ್ತಮ್ ತಮ್ಮ ಕೋಟದ 2ನೇ ಓವರ್ ತಂಡದ 3ನೇ ಓವರ್ನ ತೆಗೆದುಕೊಂಡು ಸ್ಟ್ರೈಕ್ ನಲ್ಲಿ ನವೀನ್. ಯಾವುದೇ ಸಮಯದಲ್ಲೂ ಕೂಡ ತಮ್ಮ ಬ್ಯಾಟಿಂಗ್ ಗೇರ್ ಅನ್ನ ಶಿಫ್ಟ್ ಮಾಡುವ ಆಟಗಾರ ನವೀನ್. ಹೊಸಕೋಟೆ ಪರಿಸರದ ಆಟಗಾರ. ಬೌಲಿಂಗ್ ನಲ್ಲಿ ಪುರುಷೋತ್ತಮ್. ಲೋ ಪುಲ್ ಟಾಸ್ ಇಸ್ತಾ ಔಟ್ ಸೈಡ್ ಎಡ್ಜ್. ನೇರವಾಗಿ ಸ್ಲಿಪ್ ಫೀಲ್ಡರ್ ಕೈಯಲ್ಲಿ ಚೆಂಡು. 1 ರನ್ಗಳ ಸೇರ್ಪಡೆ. ಈ ಬಾರಿ ಸ್ಟ್ರೈಕ್ ನಲ್ಲಿ ಎಡಗೈ ದಾಂಡಿಗ ನಿರಂಜನ್. ಎಲ್ಲೋ ಒಂದು ಬದಿಯಲ್ಲಿ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಫಿಲ್ಟರ್ ಗಳಿಗೆ ಕೊಂಚ ಒತ್ತಡವನ್ನ ಮಾಡಿಕೊಡ್ತಾ ಇದೆ. ಮತ್ತೆ ಮತ್ತೆ ಕ್ಷೇತ್ರದಲ್ಲಿ ಬದಲಾವಣೆ ಮಾಡಲೇಬೇಕಾದ ಅನಿವಾರ್ಯತೆ ಇದೆ ಡ್ರೀಮ್ ಡಿಫೆಂಡರ್ಸ್ ತಂಡಕ್ಕೆ. ಯಾಕಂದ್ರೆ ಎಡಗೈ ಹಾಗೂ ಬಲಗೈ ಕಾಂಬಿನೇಷನ್ ತುಂಬಾ ಪರಿಣಾಮಕಾರಿಯಾಗಿದೆ ಬಾಬು 11 ತಂಡದ ಓಪನರ್ಸ್ ಆಗಿ. ಡೌನ್ ದ ಲೆಗ್ ಸ್ಟಂಪ್ ನಿಂದ ಆಚೆ ಹೋದಂತ ಚೆಂಡನ್ನು ನಿರ್ಣಾಯಕರಾದಂತ ವೈಡ್ ಎಂದು ಘೋಷಿಸಿದ್ದಾರೆ ನಿರ್ಣಾಯಕರು. ಅಗಲವಾದ ಎಸೆತ. ಮತ್ತೊಂದು ರನ್ನಿನ ಸೇರ್ಪಡೆ. ವೈಡ್ ಮುಖ್ಯದೊಂದಿಗೆ ತಂಡದ ಮೊತ್ತದಲ್ಲಿ ಏರಿಕೆ. ಬಾಬು 11 ತಂಡದ ಮೊತ್ತ 22. ಮತ್ತೊಂದು ಸ್ಲಾಗ್ ಸ್ವೀಪ್ ಮಾಡಲು ಪ್ರಯತ್ನ. ಕಂಪ್ಲೀಟ್ ಆಗಿ ಡಾಟ್ ಆಗ್ತಾ ಇದ್ದಾರೆ. ಚುಕ್ಕಿ ಎಸೆತ. 3ನೇ ಓವರ್ನ ಪ್ರಗತಿಯಲ್ಲಿದೆ ಡ್ರೀಮ್ ಡಿಫೆಂಡರ್ಸ್. ಬಾರಿ ಮತ್ತೊಂದು ಕಟರ್ 1 ಎಸೆತ ಕಾದು ನೋಡಬೇಕು. ಒಂದು ಬದಿಯಲ್ಲಿ ವೈಡ್ಗಾಗಿ ಮನವಿ ಮಾಡ್ತಾ ಇದ್ದಾರೆ ಅಂಪೈರ್ ನಿರಂಜನ್. ಬಟ್ ಅಂಪೈರ್ ಯಾವುದೇ ರೀತಿಯ ಮನವಿಯನ್ನ ಪುರಸ್ಕರಿಸ್ತಾ ಇಲ್ಲ ಅಲ್ಲಿ. ಮತ್ತೊಮ್ಮೆ ಪುರುಷೋತ್ತಮ್. ಸೇಮ್ ಬಾಲ್ ಸೇಮ್ ಶಾಟ್. ಒನ್ಸ್ ಅಗೇನ್ ದ ರಿಸಲ್ಟ್ ಇಸ್ ದ ಸೇಮ್. ಡಾಟೆಡ್ ಡೆಲಿವರಿ. ಎಲ್ಲೋ ಒಂದು ಬದಿಯಲ್ಲಿ ಎಡಗೈ ಬ್ಯಾಟ್ಸ್ಮನ್ ನಿರಂಜನ್ ಬ್ಯಾಟಿಂಗ್ ಶೈಲಿಯನ್ನು ಬದಲಾವಣೆ ಮಾಡಲೇಬೇಕಾದ ಒತ್ತಡ. ಸತತವಾಗಿ 3 ಡಾಟೆಡ್ ಡೆಲಿವರಿ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ಪುರುಷೋತ್ತಮ್. ಸುಂದರತೆಯ ಹೊಡೆತ. ವೈಡ್ ಲಾಂಗ್ ಆನ್ ನಲ್ಲಿ ಕ್ಷೇತ್ರ ರಕ್ಷಣೆ. 1 ರನ್ಗಳ ಸೇರ್ಪಡೆ. ತಂಡದ ಮೊತ್ತದಲ್ಲಿ ಏರಿಕೆ. ತಂಡದ ಮೊತ್ತ 23. 3ನೇ ಓವರ್ನ ಕೊನೆ ಎಸೆತ ಬಾಕಿ. ಈ ಬಾರಿ ಸ್ಟ್ರೈಕ್ ನಲ್ಲಿ ನವೀನ್. ಪುರುಷೋತ್ತಮ್ ಟು ನವೀನ್. ಫುಲ್ ಲೆಂತ್ ಡೆಲಿವರಿ. ಕ್ಲೀನ್ ಸೌಂಡ್ ಆಫ್ ದ ಬ್ಯಾಟ್. ಸಿಕ್ಸರ್. ಮೊದಲನೆಯ ಸಿಕ್ಸರ್ ಬರ್ತಾ ಇದೆ ಈ ಒಂದು ಪಂದ್ಯದ ನವೀನ್ ಅವರ ಬ್ಯಾಟ್ನಿಂದ. ಈ ಸಿಕ್ಸರ್ನೊಂದಿಗೆ ತಂಡದ ಮೊತ್ತದಲ್ಲಿ ಏರಿಕೆ. ತಂಡದ ಮೊತ್ತ 29. ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಆಕರ್ಷಕವಾದಂತಹ ಹೊಡೆತ ಕೊನೆಯ ಎಸೆತದಲ್ಲಿ ನವೀನ್ ಅವರಿಂದ. ನಾನು ಹೇಳಿದ ಹಾಗೆ ನವೀನ್ ಯಾವುದೇ ಸಮಯದಲ್ಲಿ ತಮ್ಮ ಬ್ಯಾಟಿಂಗ್ ಗೇರ್ ಅನ್ನ ಶಿಫ್ಟ್ ಮಾಡುವಂತ ಆಟಗಾರ. ಖಂಡಿತವಾಗಿ ಕೂಡ ಎಲ್ಲಿವರೆಗೂ ನವೀನ್ ಅನ್ನೋ ಬ್ಯಾಟ್ಸ್ಮನ್ ಇರ್ತಾನೆ ಅಲ್ಲಿವರೆಗೂ ದೊಡ್ಡ ಮೊತ್ತ ಕಲೆ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಟೀಮ್ ಬಾಬು 11 ಈ ಒಂದು KHPL ಸೀಸನ್ 1ರಲ್ಲಿ ಬಾಬು 11 ತಂಡದ ಪರವಾಗಿ ನೋಡಿದರೆ ಮ್ಯಾನ್ ಇನ್ ಫಾರ್ಮ್ ನವೀನ್. ಕೊಂಚ ಔಟ್ ಆಫ್ ಫಾರ್ಮ್ ಆಗಿದ್ದಾರೆ ವಿಘ್ನೇಶ್ ಪಟಾಬಿ. ಕಾದು ನೋಡೋಣ ಮತ್ತೊಮ್ಮೆ. ಅದೇ ರೀತಿ ಒಂದು ದೊಡ್ಡ ಬ್ಯಾಟಿಂಗ್ ಲೈನಪ್ ಹೊಂದಿದೆ ನಸ್ರು
ಸಾಗರ್ ಭಂಡಾರಿ, ಇನ್ನು ಹಲವಾರು ಆಟಗಾರರು ಕೂಡ ಡಗ್ಔಟ್ ನಲ್ಲಿ ಕಾಯ್ತಾ ಇದ್ದಾರೆ. ಮತ್ತೊಮ್ಮೆ ಬೌಲಿಂಗ್ ನಲ್ಲಿ ಮತ್ತೊಮ್ಮೆ ವಿಮಲ್ ತಮ್ಮ ಕೋಟದ 2ನೇ ಓವರ್, ತಂಡದ 4ನೇ ಓವರ್ನ ತೆಗೆದುಕೊಂಡು ವಿಮಲ್ ಸ್ಟ್ರೈಕ್ ನಲ್ಲಿ ಬಾರಿ ನಿರಂಜನ್ 11 ಎಸೆತಗಳನ್ನ ಎದುರಿಸಿ 11 ರನ್ಗಳನ್ನು ಕಲೆ ಹಾಕಿದ್ದಾರೆ. ಬಿಗ್ ಸ್ವಿಂಗ್, ಯಾರ್ಕರ್ ಎಸ್ತಾ ಗ್ಯಾಪ್ ನಲ್ಲಿ ಹೋಗ್ತಾ ಇದೆ, ಅಲ್ಲಿ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ. ಕೇವಲ 1 ರನ್ಗಾಗಿ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆಯಲ್ಲಿ ಸಲೀಂ, ಹುಬ್ಬಳ್ಳಿ ಪರಿಸರದ ಆಟಗಾರ. ಮತ್ತೊಮ್ಮೆ ಸ್ಟ್ರೈಕ್ ನಲ್ಲಿ ಬದಲಾವಣೆ, ಬಾರಿ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ನವೀನ್ ಚು. ಸ್ಲೋವರ್ 1 ಹೆಲಿಕಾಪ್ಟರ್ ಶಾಟ್ ಬಾರಿಸಿದ್ದಾರೆ, ಡೀಪ್ ಮಿಡ್ ವಿಕೆಟ್ ಅಂತ ಚೆಂಡು. ಸುಲಭವಾಗಿ 2 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ಈ 2 ರನ್ಗಳೊಂದಿಗೆ ತಂಡದ ಮೊತ್ತದಲ್ಲಿ ಏರಿಕೆ. ತಂಡದ ಮೊತ್ತ 32, 4ನೇ ಓವರ್ನ ಪ್ರಗತಿಯಲ್ಲಿ. ಮತ್ತೊಮ್ಮೆ ವಿಮಲ್ ರಿವರ್ಸ್ ಸ್ವೀಪ್ ಬಾರಿಸಲು ಪ್ರಯತ್ನ, ವಿಫಲತೆ ಅನುಭವಿಸ್ತಾ ಇದ್ದಾರೆ ನವೀನ್ ಚು. ತಂಡದ ಮೊತ್ತ ಯಥಾಸ್ಥಿತಿಯಲ್ಲಿ 32, 4ನೇ ಓವರ್ನ ಪ್ರಗತಿಯಲ್ಲಿ. ಈ ಬಾರಿ ಮತ್ತೊಂದು ಯಾರ್ಕರ್ ಎಸೆತ, ರಿವರ್ಸ್ ಸ್ವೀಪ್ ಬಾರಿಸಲು ಪ್ರಯತ್ನ. ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನ ಕಂಡು ಬರ್ತಾ ಇದೆ ವಿಮಲ್ ಅವರಿಂದ. ಯಾವುದೇ ವಿಕೆಟ್ ಪತನವಾದರೂ ಕೂಡ ರನ್ ಗಳಿಕೆ ಕೊಂಚ ಕಡಿಮೆ ಆಗ್ತಾ ಇದೆ. ಎಲ್ಲೊಂದು ಬದಿಯಲ್ಲಿ ಬ್ಯಾಟ್ಸ್ಮನ್ ಹಾಗೂ ವಿಕೆಟ್ ಕೀಪರ್ಗಳ ಮಧ್ಯೆ ಸಣ್ಣ ಚಿಕ್ಕ ಚರ್ಚೆ ಆಗ್ತಾ ಇದೆ. ಫ್ರೆಂಡ್ಲಿ ಬ್ಯಾಟಲ್ ನಾವೇನು ಹೇಳ್ತೇವೆ. ಮತ್ತೊಮ್ಮೆ ವಿಮಲ್ ಸ್ಲೋವರ್ 1 ಸ್ಲೈಸ್ ಮಾಡಿದ್ದಾರೆ. ಪಾಯಿಂಟ್ ನಲ್ಲಿ 1 ರನ್ಗಳ ಸೇರ್ಪಡೆ. ತಂಡದ ಮೊತ್ತ 33, 4ನೇ ಓವರ್ನ ಕೊನೆ ಎಸೆತ ಬಾಕಿ ಇರುವಂತೆ. ಲಾಸ್ಟ್ ಬಾಲ್ ಆಫ್ ದ 4th ಓವರ್. 33. ಉತ್ತಮವಾದಂತಹ ಹೊಡೆತ, ಹೆಲಿಕಾಪ್ಟರ್ ಶಾಟ್, ಡೀಪ್ ಮಿಡ್ ವಿಕೆಟ್ ನಲ್ಲಿ ನೇರವಾಗಿ ಮುರಳಿ ಅವರ ಕೈಯಲ್ಲಿ ಚೆಂಡು. ಉತ್ತಮವಾದಂತಹ ಜಡ್ಜ್ ಕ್ಯಾಚ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಮೊದಲನೇ ಆಘಾತ ಅನುಭವಿಸ್ತಾ ಇದೆ ಟೀಮ್ ಬಾಬು 11 ನಿರಂಜನ್ ಅವರ ರೂಪದಲ್ಲಿ. ಮೊದಲನೇ ಆಘಾತ ಟೀಮ್ ಬಾಬು 11 ತಂಡಕ್ಕೆ. 4 ಓವರ್ಗಳ ಮುಕ್ತಾಯಕ್ಕೆ ಬಾಬು 11 ತಂಡದ ಒಟ್ಟು ಮೊತ್ತ 33. ಪ್ರಮುಖ ನಿರಂಜನ್ ಅವರ ವಿಕೆಟ್ ಪತನವಾಗ್ತಾ ಇದೆ. 4 ಓವರ್ಗಳ ಮುಕ್ತಾಯ, ತಂಡದ ಮೊತ್ತ 33, 1 ವಿಕೆಟ್ ನಷ್ಟಕ್ಕೆ. ಮುಂದಿನ ವೀಕ್ಷಕ ವೀರ್ನಲ್ಲಿ ಬದಲಾವಣೆ. ಮುಂದಿನ ವೀಕ್ಷಕ ವೀರ್ನ ಅಫ್ಜಲ್ ಕೊಪ್ಪ ಸರ್ ಅವರು ನಡೆಸಿಕೊಳ್ಳಲಿದ್ದಾರೆ.
ವೈಟ್ ಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ ಇಲ್ಲಿ. ಆ ನಿಟ್ಟಿನಲ್ಲಿ ಎಕ್ಸ್ಟ್ರಾ ಒಂದು ಓಟದ ಸೇರ್ಪಡೆ ಇವಾಗ ಅಂಕಿಅಂಶ ಪಟ್ಟಿನ ಕಂಡುಕೊಳ್ತಾ ಇದೆ ತಂಡದ ಒಟ್ಟು. ಮತ್ತೆ ಇವಾಗ 34 4 ಮುಕ್ತಾಯಕ್ಕೆ 34. 5ನೇ ಓವರ್ ಚಾಲ್ತಿಯಲ್ಲಿದೆ. ಮೊದಲ ಎಸೆತ ಇವಾಗ ಇಮ್ರಾನ್ ವೈಟ್ ಬಾಲ್ ಆಗಿ ದಾಖಲಿಸಿದ್ರು. ಮತ್ತೆ ಇಮ್ರಾನ್ ಸ್ಲಾಟ್ ನಲ್ಲಿ ಬೀಳ್ತಾ ಇದೆ. ಬೌಲರ್ಸ್ ಬ್ಯಾಕ್ ಆಟವನ್ನು ಆಡಿದ್ರು. ತನ್ಮೂಲಕ ಇವಾಗ ಲಾಂಗ್ ಆಫ್ ಮತ್ತು ಲಾಂಗ್ ಆಡೋಣ ಬಹಳ ಸುತ್ತಮ ಒಂದು ಬಿರುಸಿನ ಹೊಡೆತವನ್ನು ಚೂ ದಾಖಲಿಸಿದ್ರು. ಅಷ್ಟೇ ಸುಂದರತೆ ಕ್ಷೇತ್ರ ರಕ್ಷಣೆ ಕೂಡ ಅಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ ಕೇವಲ ಒಂದು ಓಟದ ಸೇರ್ಪಡೆ 35ಕ್ಕೆ ತಲುಪ್ತಾ ಇದೆ. ಬಹಳ ಸುವ್ಯವಸ್ಥಿತವಾಗಿ ಕಳೆದ 2 ದಿನ ಯಶಸ್ವಿಯಾಗಿ ಮುಕ್ತಾಯವನ್ನು ಕಂಡ ಪಂದ್ಯ 3ನೇ ದಿನಕ್ಕೆ ಕೂಡ ಇವಾಗ ಮುಕ್ತಾಯದ ಅಂಚನ್ನು ಕಂಡುಕೊಳ್ತಾ ಇದೆ. ಲಗತ್ತವನ್ನು ಕಂಡುಕೊಳ್ತಾ ಇದೆ. ತನ್ಮೂಲಕ ನೋಬಾಲ್ ಅನ್ನುವಂಥ ಒಂದು ಸೂಚನೆಯನ್ನು ನೀಡಾಕರು ರವಾನಿಸಿದ್ರು. ದಾಂಡಿಗೆನ ಶಿರದ ಮೇಲ್ಭಾಗದಲ್ಲಿ ಹಾದು ಹೋಗ್ತಾ ಇರ್ತಕ್ಕಂಥ ಚೆಂಡಿಗೆ ಇವಾಗ ನೀಡಾಕರು ನೋಬಾಲ್ ಅನ್ನುವಂಥ ಒಂದು ಸೂಚನೆಯನ್ನು ರವಾನಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸಾಗರ್ ಭಂಡಾರಿಗೆ ಫ್ರೀ ಹಿಟ್ ಅವಕಾಶಗಳು ಲಭಿಸ್ತಾ ಇದೆ. ತಂಡದ ಒಟ್ಟು ಮೊತ್ತ 36. ಗೆಲ್ಲಲೇಬೇಕಾದಂಥ ಒಂದು ಪಂದ್ಯ ಇದು ಎರಡೂ ತಂಡಗಳಿಗೆ ಕೂಡ. ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ ಇಲ್ಲಿ ಬಾಬು ಇಲೆವೆನ್ ತಂಡಕ್ಕೆ. ಈ ಪಂದ್ಯ ಅದ್ಯಾವ ರೀತಿಯಾಗಿ ಗೆಲ್ತಾರೆ ಅನ್ನೋದಾಗಿ ಕೂಡ ನೋಡಬೇಕಾಗಿದೆ. 2% ತಂಡಗಳ ಸ್ಪರ್ಧಾಂಕಣದಲ್ಲಿ ಮುಖಾಮುಖಿಯಾಗಿದೆ. ಅದ್ಯಾವ ತಂಡ ಪಂದ್ಯವನ್ನು ಗೆಲ್ತಾರೆ ಅನ್ನೋದಾಗಿ ಮಾತ್ರ ಇವಾಗ ನೋಡಬೇಕಾಗಿದೆ. ಇಂಪಾರ್ಟೆಂಟ್ ಮ್ಯಾಚ್ ನಲ್ಲಿ ಇವಾಗ ಫ್ರೀ ಹಿಟ್ ಇಮ್ರಾನ್ ಟು ಸಾಗರ್ ಭಂಡಾರಿ. ಮತ್ತೆ ನೋಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ನೋಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 37. ಮತ್ತೊಮ್ಮೆ ಫ್ರೀ ಹಿಟ್ ಅವಕಾಶ ಭಂಡಾರಿಗೆ ಲಭಿಸ್ತಾ ಇದೆ. ಈ ಫ್ರೀ ಹಿಟ್ ನಲ್ಲಿ ಇವಾಗ ಸಾಗರ್ ಅದ್ಯಾವ ರೀತಿ ಒಂದು ಲಾಭವನ್ನು ಪಡ್ಕೊಳ್ತಾರೆ ನೋಡಬೇಕಾಗಿದೆ ಕೂಡ. ಇಮ್ರಾನ್ ಟು ಭಂಡಾರಿ ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಬೀಸುವಂತ ಪ್ರಯತ್ನ ತನ್ಮೂಲಕ ಫ್ರೀ ಹಿಟ್ ನಲ್ಲಿ ಭಂಡಾರಿ ಒಂದು ಓಟವನ್ನು ದಾಖಲಿಸಿದ್ರು. 2 ಓಟದ ಪ್ರಯತ್ನ ತನ್ಮೂಲಕ ಇವಾಗ ಪೂರೈಕೆಯೂ ಕೂಡ. ಈ ಅವಳಿ ಓಟದ ಸೇರ್ಪಡೆಯ ಮುಖೇನವಾಗಿ ತಂಡದ ಮೊತ್ತ 39ಕ್ಕೆ ತಲುಪ್ತಾ ಇದೆ. ಬಾಬು ಇಲೆವೆನ್ ಕ್ರೀಡರ್ಸ್ ಮೊತ್ತ. ಡ್ರೀಮ್ ಡಿಫೆಂಡರ್ಸ್ ಮತ್ತು ಬಾಬು ಇಲೆವೆನ್ ನಡುವಣ ಈ ಒಂದು ಪಂದ್ಯ ಸಾಗ್ತಾ ಇದೆ. ಎರಡೂ ತಂಡಗಳಿಗೆ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ ಕೂಡ. ಬಹಳಷ್ಟು ಅನುಭವಿ ಆಟಗಾರರನ್ನೇ ಹೊಂದಿಕೊಂಡಂತ ಎರಡೂ ತಂಡಗಳು ಇಲ್ಲಿ ಪಂದ್ಯವನ್ನು ಆಡ್ತಾ ಇದೆ. ಗುಂಜೂರು ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣ ಒಳಭಾಗದಲ್ಲಿ ಅದಷ್ಟು ದಾಖಲೆಯ ಕ್ರೀಡಾಕೂಟಗಳು ಸಾಗಿದಂತ ಒಂದು ಇತಿಹಾಸವನ್ನ ಕಂಡಂತ ಕ್ರೀಡಾಂಗಣ ಕೂಡ. ಇತ ನಡುವೆ ತೀರಾ ಸ್ಲಾಟ್ ನಲ್ಲಿ ಬೀಳ್ತಾ ಇದೆ. ತನ್ಮೂಲಕ ಭರ್ಜರಿ ಹೊಡೆತ. ಬಿಗ್ 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 ಸಿಕ್ಸರ್. ಭಂಡಾರಿಯ ಮೊದಲ ಸಿಕ್ಸರ್ ಇವಾಗ ಇಮ್ರಾನ್ ಓವರ್ನಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಮತ್ತೆ ಇವಾಗ 45. ಈ ರೀತಿಯ ಹೊಡೆತಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ಆಟಗಾರ
ಈ ಪಂದ್ಯದಲ್ಲಿ ಇದೇ ರೀತಿ ಆಟವನ್ನು ಆಡಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಕೂಡ ಇದೆ. 5ನೇ ಓವರ್ ಚಾಲ್ತಿಯಲ್ಲಿ 45ಕ್ಕೆ 1 ವಿಕೆಟ್ಸ್ ಅನ್ನ ಕಳ್ಕೊಂಡಿರ್ತಕ್ಕಂಥ ಟೀಮ್ ಬಾಬು 11 ಇನ್ನು ಅದೇ ಸೋಟವನ್ನ ಸ್ಕೋರ್ ಬೋರ್ಡ್ ಮೇಲೆ ದಾಖಲಿಸ್ತಾರೆ. ನೋಡ್ಬೇಕಾಗಿದೆ ಕೂಡ. ನವೀನ್ ಮತ್ತು ಭಂಡಾರಿಯ ಒಂದು ಪಾರ್ಟ್ನರ್ಶಿಪ್ ಆಟವೇ ತಂಡವನ್ನ ಗೆಲುವಿನ ದಡ ಸೇರಿಸುವಂತ ಸಾಧ್ಯತೆ ಕೂಡ ಇರುತ್ತೆ. ಸ್ಲೋವರ್ ಆಗಿ ಬೀಳ್ತಾ ಇದೆ, ತನ್ನ ಮೂಲಕ ಪುಲ್ ಮಾಡುವಂತ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಎಡ್ಜ್ ಮುಖೇನವಾಗಿ ಕೇವಲ 1 ಓಟ ಮಾತ್ರ ಅಂಕಿಅಂಶ ಪಟ್ಟಿನ ಕಂಡುಕೊಳ್ತಾ ಇದೆ. ತಂಡದ ಒಟ್ಟು ಮಾತ್ರ 46. ಈ ಓವರ್ನಲ್ಲಿ ಇನ್ನು ಕೂಡ 2 ಎಸೆತವನ್ನು ಇಮ್ರಾನ್ ಎಸೆಯಬೇಕಾಗಿದೆ. ಕಳೆದ 2 ದಿನ ಕೂಡ ಇದೇ ಸಮಯಕ್ಕೆ ಒಂದು ಭರ್ಜರಿ ಆಟವನ್ನು ಆಡಿದಂತ ನವೀನ್ ತನ್ನ ವಿಶಿಷ್ಟ ಶೈಲಿಯ ಹೊಡೆತಗಳ ಮುಖೇನವಾಗಿ ಒಂದಷ್ಟು ಅಭಿಮಾನಿಗಳ ಮನ ಗೆದ್ದಂತ ಆಟಗಾರ ಕೂಡ ಇತರ ನಡುವೆ ತನ್ನ ಮೂಲಕ ನವೀನ್ ದಾಡುವಿನ ಮುಖಾಂತರ ಚುಮ್ಮಿದಂತ ಒಂದು ಭರ್ಜರಿ ಸಿಕ್ಸರ್. ಈ ಓವರ್ ಸೆಕೆಂಡ್ ಸಿಕ್ಸರ್ ಇವಾಗ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಮತ್ತೆ ಇವಾಗ 52ಕ್ಕೆ ತಲುಪ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ನವೀನ್ ದಾಖಲಿಸಿದ್ರು. ಈ ಓವರ್ ನಲ್ಲಿ 1 ಸಿಕ್ಸರ್ ಮೊದಲು ಸಾಗರ್ ದಾಖಲಿಸಿದ್ರೆ ಮತ್ತೊಂದು ಸಿಕ್ಸರ್ ನ ನವೀನ್ ದಾಖಲಿಸ್ತಾ ಇದ್ದಾರೆ. ಇವಾಗ ಇಮ್ರಾನ್ ಕೊನೆ ಒಂದು ಎಸೆತವನ್ನು ಮಾತ್ರ ಎಸೆಯಬೇಕಾಗಿದೆ. ಓವರ್ ನಲ್ಲಿ ಇಮ್ರಾನ್ ಟು ವೈಡ್ ಬಾಲ್ ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಓಟದ ಬರವನ್ನ ಕಾಣ್ತಾ ಇರ್ತಕ್ಕಂಥ ತಂಡಕ್ಕೆ ಈ ರೀತಿ ಅಕ್ಷರಾಸ್ ರೂಪದ ಓಟಗಳೇ ಒಂದಷ್ಟು ಪ್ಲಸ್ ಆಗ್ತಾ ಇದೆ ಕೂಡ. ಹುಡುಗರ ದ್ರುತಪದ ಓಟಗಳನ್ನು ಬ್ಯಾಕ್ ಟು ಬ್ಯಾಕ್ ಇವಾಗ ಇಮ್ರಾನ್ ನೀಡ್ತಾ ಇದ್ದಾರೆ. 2 ವೈಟ್ ಬಾಲ್ ಮತ್ತು 2 ನೋ ಬಾಲ್ಗಳು ಈ ಓವರ್ ನಲ್ಲಿ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ ಕೂಡ. ಇತರ ನಡುವೆ ಮತ್ತೆ ಬೀಸುವಂತ ಪ್ರಯತ್ನವನ್ನ ಮಾಡಿದ್ರು. ಪರ್ಫೆಕ್ಟ್ ಶಾಟ್ ಕಂಡುಕೊಳ್ತಾ ಇಲ್ಲ. ಶಾರ್ಟ್ ಕೋರ್ಸ್ ಭಾಗದಲ್ಲಿ ನೋ ಮ್ಯಾನ್ಸ್ ಲ್ಯಾಂಡ್ ಇವಾಗ ಕೇವಲ 1 ಓಟವನ್ನ ಮಾತ್ರ ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಓವರ್ ಕೂಡ ಸಮಾಪ್ತಿಯನ್ನ ಕಂಡುಕೊಳ್ತಾ ಇದೆ. 5 ಓವರ್ಗಳ ಮುಕ್ತಾಯಕ್ಕೆ 54 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಬಾಬು 11 ಕ್ರಿಕೆಟರ್ಸ್ ಇನ್ನುಳಿದ 18 ಎಸೆತ ಅದೆಷ್ಟು ಓಟವನ್ನು ಮತ್ತೆ ಕಲೆ ಹಾಕ್ತಾರೆ ನೋಡಬೇಕಾಗಿದೆ. ಬಹಳಷ್ಟು ವ್ಯವಸ್ಥಿತವಾಗಿ ಟೀಮ್ ಇಂಡಿಯಾ ಮತ್ತು ಬಾಬು 11 ಕ್ರಿಕೆಟರ್ಸ್ ಈ ಒಂದು ಕಾರ್ಯಕ್ರಮವನ್ನು 5 ದಿನಗಳ ಕಾಲ ಹಗಲು ಮತ್ತು ರಾತ್ರಿಯಾಗಿ 8 ಟವರ್ಗಳನ್ನು ಬಳಸಿಕೊಂಡು ಕೃತಕ ಬೆಳಕಿನನ್ನು ಇಲ್ಲಿ ಸಂಯೋಜನೆ ಮಾಡಿಕೊಂಡಿದ್ದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜನೆ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಸಹಕಾರವನ್ನು ನೀಡಿದಂಥ ಪ್ರತಿಯೊಬ್ಬರಿಗೂ ಕೂಡ ನಾವು ಅಭಿನಂದನೆ ಸಮರ್ಪಿಸ ಈ ಕಾರ್ಯಕ್ರಮದ ವೀಕ್ಷಣೆ ಆರಂಭಿಕ ದಿನದಲ್ಲೂ ಕೂಡ ಕೆಲವೊಂದು ಕ್ರೀಡಾ ಪ್ರೇಕ್ಷಕರು ಇಲ್ಲಿ ತಮ್ಮನ್ನು ತಾವು ಈ ಕ್ರೀಡಾಂಗಣದಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ. ಆ ರೀತಿಯ ಪ್ರತಿಯೊಬ್ಬ ಕ್ರೀಡಾ ಅಭಿಮಾನಿಗಳಿಗೂ ಕೂಡ ಇವತ್ತು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸಂಜೆಯ ಕಾರ್ಯಕ್ರಮಕ್ಕೆ ನಾವು ಆತ್ಮೀಯ ಆದರಣೀಯ ಸ್ವಾಗತವನ್ನು ಕೂಡ ಬಯಸ ಅವರಿಗೂ ಕೂಡ ನಾವು ಕೃತಜ್ಞತಾ ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ. ಜೊತೆಗೆ ಕಾರ್ಯಕ್ರಮದ ವೀಕ್ಷಣೆಯಲ್ಲಿ ಇವತ್ತು ತಮ್ಮ ಕೆಲಸವನ್ನು ಬದಿಗೊತ್ತಿ ನೇರ ಪ್ರಸಾರದಲ್ಲಿ ಕೂಡ ಬಹಳಷ್ಟು ಮಂದಿ ಕ್ರೀಡಾ ಪ್ರೇಮಿಗಳು ಕ್ರಿಕೆಟ್ ಅಭಿಮಾನಿ ದೇವರುಗಳು ಇವತ್ತು ಈ ಕಾರ್ಯಕ್ರಮದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಆ ನೇರ ಪ್ರಸಾರದ ವೀಕ್ಷಕರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ KVR ಆಯೋಜಕರ ಪರವಾಗಿ ನಾವು ಕೃತಜ್ಞತೆ ಮತ್ತು ಅಭಿನಂದನೆಯನ್ನ ಸಮರ್ಪಿಸಿಕೊಂಡವರಿದ್ದಾವೆ. ಹೊಸ ಬೌಲರ್ ಇವಾಗ ಸಲೀಂ SR ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಬಹಳ ಶುದ್ಧಮರಿತಾಗಿರ್ತಕ್ಕಂಥ ಹೊಡೆತ ತನ್ಮೂಲಕ ಸಿಗ್ನೇಚರ್ ಶಾಟ್ ಬೌಂಡ್ರಿ
ಡೀಪ್ ಫೈನ್ ಲೆಗ್ ಸೀಮಾಲಕರ ಭಾಗದಲ್ಲಿ ಬೌಂಡ್ರಿ ಸೇರ್ಪಡೆ ಕೂಡ. ಕಳೆದ 2 ದಿನದ ಪಂದ್ಯಗಳ ಫಲಿತಾಂಶದಲ್ಲಿ ಬಹುಶಃ ಇದೇ ಸಮಯಕ್ಕೆ ಚೂ ಬಹಳಷ್ಟು ಉತ್ತಮ ರೀತಿಯ ಆಟವನ್ನ ದಾಖಲಿಸಿದ್ರು ಕೂಡ. ತನ್ನ ಫೇವರೇಟ್ ಝೋನ್ ನಲ್ಲಿ ಬೌಂಡ್ರಿ ಸಿಕ್ಸ್ಗಳ ಸುರಿಮಳೆಯನ್ನು ದಾಖಲಿಸಿದ ಆಟಗಾರರು. ಕೆಲವೊಂದು ವಿಶಿಷ್ಟ ಹೊಡೆತಗಳ ಮುಖೇನವಾಗಿ ತಂಡಕ್ಕೆ ಕೂಡ ಆಸರೆಯಾದಂತಹ ಆಟಗಾರರು. ಇವಾಗ ಮತ್ತೊಂದು ಬೌಂಡ್ರಿ ಸೇರ್ಪಡೆ ಚೂದಾಡುವಿನ ಮುಖಾಂತರವಾಗಿ. ಸ್ವಿಚಿಟ್ ಮಾಡುವಂತ ಒಂದು ಪ್ರಯತ್ನಗಳು ಸಾಗ್ತಾ ಇದೆ. ತನ್ಮೂಲಕ ಇವಾಗ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಇತ್ತ ನಡುವೆ ಬಹಳ ಶುದ್ಧ ನೋಡುತ್ತಾ ಚೂ ಮುಖ್ಯವಾಗಿ ಮಿಡ್ ವಿಕೆಟ್ ಸೀಮಾಲಕರ ಭಾಗದಲ್ಲಿ ಸಿಕ್ಸರ್ ಷಟ್ಕ 6 ಓಟದ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿನ ಕಂಡುಕೊಳ್ತಾ ಇದೆ. ಚೂ ಆರ್ಭಟವನ್ನು ಕಾಣ್ತಾ ಇದೆ ಗುಂಜೂರು ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣ. ಈ ಸಿಕ್ಸರ್ ಸಮೇತವಾಗಿ 64 ತಂಡದ ಒಟ್ಟು ಮೊತ್ತ. ಕೇವಲ 1 ವಿಕೆಟ್ಸ್ ಅನ್ನು ಕಳ್ಕೊಂಡಿರ್ತಕ್ಕಂಥ ಬಾಬು 11 ತಂಡ ರಾಜ್ಯ ಟೆನ್ನಿಸಿನ ಅಗ್ರಮಾನ್ಯ ಆಟಗಾರ ಚೂ ನವೀನ್ ಮತ್ತು ಸಾಗರ್ ಭಂಡಾರಿ ಇಲ್ಲಿ ದಾಂಡಿಗತ್ತವನ್ನು ಮಾಡ್ತಾ ಇದ್ದಾರೆ ಕೂಡ. ತಂಡದ ಒಟ್ಟು ಮೊತ್ತ 64. ಕಳೆದ ಓವರಲ್ಲಿ ಒಂದು ಸಿಕ್ಸರ್ ದಾಖಲಿಸಿದ ಚೂ ಈ ಓವರಲ್ಲಿ ಆಗಲೇ ಒಂದು ಬೌಂಡ್ರಿ ಒಂದು ಸಿಕ್ಸರ್ ಮತ್ತೆ ದಾಖಲಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಚೂ ವೈಯಕ್ತಿಕ ಮತ್ತು 18 ಎಸೆದ 34 ಓಟವನ್ನು ದಾಖಲಿಸ್ತಾ ಇದ್ದಾರೆ. 3 ಸಿಕ್ಸರ್ ಮತ್ತು 2
ಬೌಂಡ್ರಿ ಸಮೇತವಾಗಿ. ಮತ್ತೊಂದೆಡೆ 5 ಎಸೆತ 9 ಓಟವನ್ನು ಸಾಗರ್ ದಾಖಲಿಸಿದ್ರು. ಆ ಇನ್ನಿಂಗ್ಸ್ ನಲ್ಲಿ ಒಂದು ಸಿಕ್ಸರ್ ಕೂಡ ಒಳಗೊಳ್ತಾ ಇದೆ. ಈ ರೀತಿಯಾಗಿ 5 ಚುಕ್ಕಿ 4 ಓವರ್ಗಳಲ್ಲಿ 64ಕ್ಕೆ 1 ವಿಕೆಟ್ಸ್ ಅನ್ನು ಕಳ್ಕೊಂಡಂತ ತಂಡ ಬಾಬು 11 ಕ್ರಿಕೆಟರ್ಸ್. ಅಂತಿಮ 2 ಎಸೆತ ಈ ಓವರ್ ಬಾಕಿ ಉಳಿತಾ ಇದೆ. ಮತ್ತೆ ಸಲೀಂ ಟು ನವೀನ್. ಈತ ನಡುವೆ ಬಹಳ ಶುದ್ಧವರ್ಜನ ಸ್ವಿಚ್ ಇಟ್ಟಿ ಬಾರಿ ತನ್ಮೂಲಕ ಮತ್ತೊಂದು ಆಕರ್ಷಕ ಬೌಂಡ್ರಿಯನ್ನು ಇವಾಗ ಚೂ ದಾಖಲಿಸಿದ್ರು. ಸೆಕೆಂಡ್ ಬೌಂಡ್ರಿ ಓವರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಮೊದಲ ಬೌಂಡ್ರಿನ ಡೀಪ್ ಫೈನ್ ಲೆಗ್ ಭಾಗದಲ್ಲಿ ದಾಖಲಿಸಿದ ಚೂ ನವೀನ್, ತದನಂತರ ಮಿಡ್ ವಿಕೆಟ್ ಭಾಗದಲ್ಲಿ ಒಂದು ಮನಮೋಹಕ ಸಿಕ್ಸರ್ ದಾಖಲಿಸಿದ್ರು. ಇವಾಗ ಡೀಪ್ ಗಲ್ ವಿಭಾಗದಲ್ಲಿ ಸ್ವಿಚ್ ಮುಖೇನವಾಗಿ ಒಂದು ಬೌಂಡ್ರಿಯನ್ನು ಕೂಡ ಚೂ ನವೀನ್ ದಾಖಲಿಸ್ತಾ ಇದ್ದಾರೆ. ಈ ಬೌಂಡ್ರಿ ಸಮೇತವಾಗಿ ತಂಡದ ಮತ್ತೆ ಇವಾಗ 68. ಇನ್ನು ಕೂಡ 1 ಎಸೆತ ಈ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ ಸಲೀಂ ಟು ನವೀನ್ ಗೆಲ್ಲಲೇಬೇಕಾದಂತ ಪಂದ್ಯದಲ್ಲಿ ಬಹಳ ಉತ್ತಮ ರೀತಿಯ ಪ್ರದರ್ಶನವನ್ನು ತೋರ್ತಾ ಇರ್ತಕ್ಕಂಥ ಬಾಬು 11 ಆಟಗಾರರು. ಬೀಸುವಂತಹ ಪ್ರಯತ್ನವನ್ನ ಚೂನ್ ಮಾಡ್ತಾ ಇದ್ದಾರೆ. ಮತ್ತೆ ಡೀಪ್ ಬ್ಯಾಕ್ವರ್ಡ್ ಶಾರ್ಟ್ ಲೆಗ್ ಮತ್ತು ಫೈನ್ ಲೆಗ್ ರೀಸನ್ ಅನ್ನು ಹುಡುಕ್ತಾ ಇರ್ತಕ್ಕಂಥ ಚೂ ಅಂತಿಮ ಹಂತದಲ್ಲಿ ದಂಡು ಚೆಂಡಿನ ಸಂಪರ್ಕ ನಡೀತಾ ಇಲ್ಲ. ಕೇವಲ ಡಾಟ್ ಬಾಲ್ ಮಾತ್ರ ಅಂಕಿಅಂಶ ಪಟ್ಟಿನ ಕಂಡುಕೊಳ್ತಾ ಇದೆ. 6 ಓವರ್ಗಳ ಮುಕ್ತಾಯಕ್ಕೆ 68ಕ್ಕೆ 1 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇರ್ತಕ್ಕಂಥ ತಂಡ. ಇನ್ನು ಕೂಡ 12 ಎಸೆತಗಳು ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸ್ತಾ ನೋಡಬೇಕಾಗಿದೆ. ಅಂತಿಮ ಸ್ಲಾಗ್ ಮತ್ತು ಡೆತ್ ಓವರ್ಗಳಲ್ಲಿ ಒಂದು ಉತ್ತಮ ರೀತಿಯ ಸಿಗಾರಿಕೆಯನ್ನು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಇಲ್ಲಿ ಡ್ರೀಮ್ ಡಿಫೆಂಡರ್ಸ್ ತಂಡಕ್ಕೆ. ಅದ್ಯಾವ ಬೌಲರನ್ನ ಅಂತಿಮ ಹಂತದಲ್ಲಿ ಬಳಸ್ತಾ ನೋಡಬೇಕಾಗಿದೆ. ಸ್ಯಾಂಡಿ, ಪುರುಷಿ, ಗೌಸ್, ವಿಮಲ್, ಪ್ರತಾಪ್ ಈ ರೀತಿಯಾದಂಥ ಕೆಲವು ಅನುಭವಿ ಆಟಗಾರರನ್ನ ಹೊಂದಿಕೊಂಡಂತ ತಂಡ ಡ್ರೀಮ್ ಡಿಫೆಂಡರ್ಸ್ ಇಲ್ಲಿ ಪಂದ್ಯವನ್ನು ಆಡ್ತಾ ಇದೆ ಬಾಬು 11 ವಿರುದ್ಧವಾಗಿ. ರಾಕರ್ಸ್ ನವೀನ, ಸಾಗರ್ ಭಂಡಾರಿ, ಗಿಳಿಯಾರು ನಾಗ, ಲೆಫ್ಟಿನ್ ನಿರಂಜನ, ಚೂ ನವೀನ್, ಈ ರೀತಿಯಾಗಿ ಮಧು ಮ್ಯಾಡಿ, ಈ ರೀತಿಯಾಗಿ ಬಹಳಷ್ಟು ಅನುಭವವನ್ನು ಹೊಂದಿರತಕ್ಕಂಥ ಆಟಗಾರ ಇವತ್ತು ಬಾಬು 11 ಪರವಾಗಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ಅದು ಕೂಡ ಗೆಲ್ಲಲೇಬೇಕಾಗಿರ್ತಕ್ಕಂಥ ಒಂದು ವೆರಿ ಇಂಪಾರ್ಟೆಂಟ್ ಮ್ಯಾಚ್ ಆಗ್ತಾ ಇದೆ. ಎರಡೂ ತಂಡಗಳು ಕೂಡ ಇಲ್ಲಿ ಗೆಲುವಿನ ಫಲಿತಾಂಶವನ್ನು ಕಂಡುಕೊಳ್ಬೇಕಾಗಿದೆ. ಅದಕ್ಕಾಗಿ ಒಂದಷ್ಟು ಬಿಗು ಹೋರಾಟ ಕೂಡ ಅಂಕುಗಳ ಭಾಗದಲ್ಲಿ ಸಾಗ್ತಾ ಇದೆ. ಇದರ ನಡುವೆ 7ನೇ ಓವರ್ನ ಮೊದಲ ಎಸೆತ ತನ್ಮೂಲಕ ಹೆಲಿಕಾಪ್ಟರ್ ಶಾಟ್ ಬಾರಿ ಲಾಂಗ್ ಆನ್ ನಡುವಣ ಭಂಡಾರಿ ದಾಂಡಿನ ಮುಖಾಂತರವಾಗಿ ಚುಮ್ಮಿದಂತ ಆಕರ್ಷಕ ಸಿಕ್ಸರ್. ಗತ ಕಾರಣದ ಹೊಡೆತಗಳು ಇವಾಗ ಸಾಗರ್ ಭಂಡಾರಿ ಮತ್ತೆ ದಾಖಲಿಸುವಂತ ಸೂಚನೆ ಕೊಡ್ತಾ ಇದ್ದಾರೆ. ಅಪಾಯದ ಕರ್ರಗಂಟೆ ಇವಾಗ ಡ್ರೀಮ್ ಡಿಫೆಂಡರ್ಸ್ ಎದುರಾಗ್ತಾ ಇದೆ. ಇಲ್ಲಿ ಡಾಟ್ ಬಾಲ್ ಸಮೇತವಾಗಿ ವಿಕೆಟ್ ಅನ್ನು ಸ್ಯಾಂಡಿ ಉರುಳಿಸಲೇಬೇಕಾಗಿದೆ. ತಂಡದ ಒಟ್ಟು ಮತ್ತೆ ಇವಾಗ ಚಾಲ್ತಿಯ 7ನೇ ಓವರ್ ನಲ್ಲಿ 74ಕ್ಕೆ ತಲುಪ್ತಾ ಇದೆ. ಎರಡೂ ತಂಡಗಳು ಕೂಡ ಬಹಳಷ್ಟು ಪ್ರಭಾವಿ ಮತ್ತು ಅನುಭವಿ ಆಟಗಾರನ್ನೇ ಹೊಂದಿಕೊಂಡಂತ ತಂಡ. ಇಲ್ಲಿ ಕನಿಷ್ಠ ಪಕ್ಷ ಬಾಬು 11 ಆಟಗಾರರು 90+ ಟಾರ್ಗೆಟ್ ಅನ್ನ ಕಂಡುಕೊಳ್ಳಲೇಬೇಕಾಗುತ್ತೆ. ಸ್ಲೋ ಓವರ್ ಎಸೆತ ಸ್ಯಾಂಡಿ ಬೆಸ್ಟ್ ಅಸ್ತ್ರವನ್ನು ಯೂಸ್ ಮಾಡ್ತಾ ಇದ್ದಾರೆ. ಡಾಟೆಡ್ ಡೆಲಿವರಿಯ ಸೇರ್ಪಡೆ ಆಗ್ತಾ ಇದೆ. ಈ ರೀತಿಯ ಒಂದು ಸ್ಲೋ ಓವರ್ ಎಸೆತಗಳಿಗೆ ಹೆಸರುವಾಸಿಯಾದಂತ ಅತ್ಯುತ್ತಮ ಎಸೆತಗಾರ ಕೂಡ ಸ್ಯಾಂಡಿ. ಸ್ಲೋ ಓವರ್ ಆಗಿ ಬೀಳ್ತಾ ಇದೆ. ಮಿಡ್ ವಿಕೆಟ್ ವಿಭಾಗದಲ್ಲಿ ಭಂಡಾರಿ 1 ಓಟವನ್ನು ದಾಖಲಿಸಿದ್ರು. ತನ್ಮೂಲಕ ಇವಾಗ 75ಕ್ಕೆ ತಲುಪ್ತಾ ಇದೆ. ಕಳೆದ ಓವರ್ನಲ್ಲಿ 2 ಬೌಂಡರಿ 1 ಸಿಕ್ಸರ್ ದಾಖಲಿಸಿದ ಚೂ ನವೀನ್ ಈ ಓವರ್ನಲ್ಲಿ ಮತ್ತದೇ ರೀತಿ ಆಟವನ್ನು ಆಡ್ತಾರ ನೋಡಬೇಕಾಗಿದೆ. ಸ್ಲೋ ಓವರ್ ಎಸೆತ ಸ್ವಲ್ಪ ಮಟ್ಟಿಗೆ ಸ್ಲಾಟ್ ನಲ್ಲಿ ಬೀಳ್ತಾ ಇದೆ. ಚೂ ಓಟವನ್ನು ದಾಖಲಿಸ್ತಾ ಇಲ್ಲ. ತನ್ಮೂಲಕ ಇವಾಗ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 2 ಎಸೆತ ಇನ್ನೂ ಕೂಡ ಬಾಕಿ ಉಳಿತಾ ಇದೆ ಓವರ್ ನಲ್ಲಿ. ಮತ್ತೆ ಸ್ಯಾಂಡಿ ಟು ನವೀನ್. ಸ್ಲೋ ಓವರ್ ಎಸೆತಗಳೇ ಒಂದಷ್ಟು ವರ್ಕೌಟ್ ಆಗ್ತಾ ಇದೆ ಇಲ್ಲಿ ಸ್ಯಾಂಡಿರ್ ಅವರಿಗೆ. ಅಂತಿಮ ಸ್ಲಾಗ್ ಡೆತ್ ಓವರ್ಗಳಲ್ಲಿ ಅದೆಷ್ಟು ಡಾಟ್ ಬಾಲ್ ಅನ್ನು ಎಸೆತಾರೆ ಅದೇ ವಿಚಾರ ಇಲ್ಲಿ ಡ್ರೀಮ್ ಡಿಫೆಂಡರ್ಸ್ಗೆ ಪ್ಲಸ್ ಆಗುತ್ತೆ ಕೂಡ.
ನಾವು ಕಂಡ ಹಾಗೆ ಬಹುಶಃ ಆರಂಭಿಕ ಹಂತದಲ್ಲಿ ಎಷ್ಟೇ ಓಟಗಳನ್ನು ನೀಡಿದರೂ ಕೂಡ ಕೊನೆಯ ಹಂತದಲ್ಲಿ ಸ್ಲಾಗ್ ಮತ್ತು ಡೆತ್ ಓವರ್ಗಳಲ್ಲಿ ಕನಿಷ್ಠ ಪಕ್ಷ ಡಾಟ್ ಬಾಲ್ ಎಸೆದರೆ ಅದು ಈ ಆರಂಭಿಕ ಹಂತ ಕ್ಷೇತ್ರ ರಕ್ಷಣೆ ತಂಡಕ್ಕೆ ಒಂದಷ್ಟು ವರದಾನ ಕೂಡ. ಮತ್ತೊಂದು ಸ್ಲೋವರ್ ಡೆಲಿವರಿ, ತನ್ಮೂಲಕ ವಿಕೆಟ್ ಕೀಪರ್ ಗೌಸ್ ಮಿಸ್ ಮಾಡಿದ್ರು. ತನ್ಮೂಲಕ ಇವಾಗ ಬೈ ರೂಪದಲ್ಲಿ ಒಂದು ಓಟ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಇವಾಗ ವೈಡ್ ರಿವ್ಯೂ ಅನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ ಬಾಬು ಇಲ್ಲವೇ ಆಟಗಾರರು. ಅಂತಿಮ ಹಂತದಲ್ಲಿ ಇವಾಗ ತೃತೀಯ ನೇತ್ರ ಟಿವಿ ಅಂಪೈರ್ ಅದ್ಯಾವ ರೀತಿಯ ಒಂದು ತೀರ್ಪನ್ನು ನೀಡ್ತಾರೆ ನೋಡಬೇಕಾಗಿದೆ ಕೂಡ. ಇಟ್ಸ್ ಫೈವ್ ಡೆಲಿವರಿ ಅನ್ನೋದಾಗ ಬರ್ತಾ ಇದೆ. ನಿಟ್ಟಿನಲ್ಲಿ ಬೈ ರೂಪದಲ್ಲಿ ಕೇವಲ ಒಂದು ಓಟವನ್ನು ಪಡ್ಕೊಳ್ತಾ ಇದ್ದಾರೆ. 7 ಓವರ್ ಕೂಡ ಇಲ್ಲಿ ಮುಕ್ತಾಯವನ್ನು ಕಾಣ್ತಾ ಇದೆ. ತಂಡದ ಮೊತ್ತ 76. ಇನ್ನು 6 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ ಕೊನೆಯ 6 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ಮತ್ತೆ ಭಂಡಾರಿ ಮತ್ತು ನವೀನ್ ದಾಖಲಿಸ್ತಾರೆ ನೋಡಬೇಕಾಗಿದೆ. ಅಂತಿಮ ಓವರಲ್ಲಿ ಇಮ್ರಾನ್ ತನ್ನ ಮೊದಲ ಓವರಲ್ಲಿ 21 ಓಟವನ್ನ ನೀಡಿದಂತ ಇಮ್ರಾನ್ ಇವಾಗ ಸೆಕೆಂಡ್ ಓವರ್ ಅನ್ನು ಕಂಡುಕೊಳ್ತಾ ಇದ್ದಾರೆ. ಅವಾಗ ಇದೇ ಇಮ್ರಾನ್ಗೆ ಒಂದಷ್ಟು ತಲೆಬೇನೆಯನ್ನು ಕೂಡ ಉಂಟು ಮಾಡಿದ್ರು. ಅಂತಿಮ ಓವರ್ನ ಮೊದಲ ಎಸೆತ ವೈಟ್ ಬಾಲ್ ಅಲ್ಲಿ ಮತ್ತೊಂದು ಸೂಚನೆ ಕೂಡ ರವಾನೆಗೊಳ್ತಾ ಇದೆ. ಫಸ್ಟ್ ಬೌನ್ಸ್ ಕೂಡ ವಾರ್ನ ರವಾನೆಗೊಳ್ತಾ ಇದೆ ನಿರ್ಣಾಯಕರಿಂದ. ಈ ವೈಟ್ ಬಾಲ್ ಮುಖ್ಯವಾಗಿ ತಂಡದ ಮೊತ್ತ 77. ಇನ್ನು ಕೂಡ 6 ಎಸೆತಗಳು ಬಾಕಿ ಉಳಿತಾ ಇದೆ. ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ ಕೊನೆಯ ಓವರ್ ಇಮ್ರಾನ್ ಟು ನವೀನ್. ಒಂದಷ್ಟು ವೇಗವಾಗಿ ಎಸೆಬಲ್ಲಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇಮ್ರಾನ್. ಮತ್ತೆ ವೈಟ್ ಬಾಲ್ ಲಕ್ಷ್ಯಕ್ಕಿಂತ ಹೊರಭಾಗದಲ್ಲಿ ಅದು ಹೋಗ್ತಾ ಇದೆ. ಸೆಕೆಂಡ್ ವೈಟ್ ಬಾಲ್ ಈ ಓವರ್ನಲ್ಲಿ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ ಕೂಡ. ತಂಡದ ಒಟ್ಟು ಮೊತ್ತ 78. 80, 90ರ ಒಂದು ಮೊತ್ತವನ್ನು ದಾಖಲಿಸಿದ್ರು ಕೂಡ, ಕನಿಷ್ಠ ಪಕ್ಷ 100ರ ಮೊತ್ತವನ್ನು ದಾಖಲಿಸಿದ್ರು ಕೂಡ ಒಂದು ಮೊತ್ತವನ್ನು ಚೇಸ್ ಮಾಡಬಲ್ಲಂತ ಆಟಗಾರರನ್ನ ಇಲ್ಲಿ ಡ್ರೀಮ್ ಡಿಫೆಂಡರ್ಸ್ ಆಟಗಾರರು ಕೂಡ ಹೊಂದಿಕೊಂಡಿದ್ದಾರೆ. ಮತ್ತೆ ಇಮ್ರಾನ್ ಟು ನವೀನ್. ಸುಂದರತೆ ಒಂದು ಎಸೆತ, ಕೇವಲ 20 ಓಟಗಳು ಮಾತ್ರ ಅವಕಾಶವನ್ನು ಪಡ್ಕೊಳ್ತಾ ಇದೆ. ಲೆಗ್ ಬೈ ಮುಖ್ಯವಾಗಿ ತಂಡದ ಮೊತ್ತ 79. ಸಿಕ್ಸರ್ಗಳ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥ ಬಾಬು ಇಲ್ಲವನ್ನ ದಾಂಡಿಗರು ಇನ್ನುಳಿದ 5 ಎಸೆತಗಳ ಮುಂದೆ ಅದೇ ಸೋಟವನ್ನ ಕಲೆ ಹಾಕ್ತಾ ನೋಡಬೇಕಾಗಿದೆ. ಭಂಡಾರಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ನಾನ್ ಸ್ಟ್ರೈಕ್ ಭಾಗದಲ್ಲಿ ನವೀನ್ ಕ್ಷೇತ್ರ ರಕ್ಷಣೆಯನ್ನು ಮತ್ತೆ ಬದಲಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮಿಡ್ ವಿಕೆಟ್ ಮತ್ತು ಕೌಕಾನ್ ಕ್ಷೇತ್ರ ರಕ್ಷಣೆಯನ್ನು ಬಳಸ್ತಾ ಇದ್ದಾರೆ. ಲಾಂಗ್ ಆನ್ ಕೂಡ ಕ್ಷೇತ್ರ ರಕ್ಷಣೆಯಲ್ಲಿದೆ. ಲಾಂಗ್ ಆಫ್ ಅನ್ನು ಕೂಡ ಕ್ಷೇತ್ರ ರಕ್ಷಣೆಯಾಗಿ ಬಳಸ್ತಾ ಇದ್ದಾರೆ. ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ ಕೊನೆ 5 ಎಸೆತ ಇಮ್ರಾನ್ ಟು ಸಾಗರ್ ಭಂಡಾರಿ. ಬಹಳಷ್ಟು ಉತ್ತಮ ರೀತಿಯಾಗಿರ್ತಕ್ಕಂಥ ಒಂದು ಆಡಳಿತ. ತನ್ಮೂಲಕ ಇವಾಗ ಕೇವಲ ಒಂದು ಓಟ ಮಾತ್ರ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 81.
ಸಾರಿ 80 ತಂಡದ ಮೊತ್ತ. ಈ ಓವರ್ನ ಮೊದಲ 2 ಎಸೆತ ವೈಟ್ ಬಾಲ್ ಆಗಿತ್ತು, ಅದಾದ ನಂತರ ಲೆಗ್ ಬಾಯ್. ಇವಾಗ ಮತ್ತೊಂದು ಊಟ. ನಡುವೆ ವೈಟ್ ಬಾಲ್ ಸೂಚನೆ ಬರ್ತಾ ಇದೆ. ಎಕ್ಸ್ಟ್ರಾ ಓದೋಟದ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಣ ಕಂಡುಕೊಳ್ತಾ ಇದ್ರು ಕೂಡ ಅಲ್ಲಿ ಕ್ಷೇತ್ರ ರಕ್ಷಣೆ ತಂಡ ರಿವ್ಯೂ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವಾಗ ವೈಟ್ ಬಾಲ್, ಇವಾಗ ಟಿವಿ ಅಂಪೈರ್ ಪರಿಶೀಲನೆ ಮಾಡಬೇಕಾಗಿದೆ ಕೂಡ. ವೈಟ್ ಬಾಲ್ ಅನ್ನುವಂಥ ಸೂಚನೆ ಬರ್ತಾ ಇದೆ ಇಲ್ಲಿ. ಆ ನಿಟ್ಟಿನಲ್ಲಿ 81 ತಂಡದ ಮೊತ್ತ. ಇನ್ನು ಕೂಡ 4 ಎಸೆತಗಳು ಬಾಕಿ ಉಳಿತಾ ಇದೆ ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ. ಕೇವಲ 2 ಎಸೆತ ಮಾತ್ರ ಈ ಓವರ್ನಲ್ಲಿ ಅಂಕಿಅಂಶ ಪಟ್ಟಿನ ಕಂಡುಕೊಳ್ತಾ ಇದೆ. ಉಳಿದ 3 ಎಸೆತ ಕೂಡ ವೈಟ್ ಬಾಲ್. ಈತ ನಡುವೆ ತನ್ಮೂಲಕ ಇವಾಗ ಯಾರ್ಕರ್ ಡೆಲಿವರಿ ಚೂ ವಿಕೆಟ್ ಅನ್ನು ನೆಲಕ್ಕುರುಳಿಸಿದ ಇಮ್ರಾನ್. ಕಳೆದ ಓವರ್ ಇದೇ ಚೂ ಇಮ್ರಾನ್ಗೆ ಸಮಸ್ಯೆಯನ್ನು ಕೊಟ್ಟಿದ್ರು. ಅಂತಿಮ ಡೆತ್ ಓವರ್ ಅಲ್ಲಿ ಅದೇ ಲೆಕ್ಕಾಚಾರವನ್ನು ಚುಕ್ತ ಮಾಡಿದಂತ ಇಮ್ರಾನ್ ಬಹಳಷ್ಟು ಉತ್ತಮ ರೀತಿಯಿಂದ ಎಸೆತ ಇವಾಗ ಸೆಕೆಂಡ್ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಬಾಬು 11 ಅಂತಿಮ ಓವರ್ ನಲ್ಲಿ. 81ಕ್ಕೆ 2. ಇನ್ನು 3 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಈ ಹಂತದಲ್ಲಿ ನಸ್ರು ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಬಾಬು 11 ನಡುಸರಿದೆ ಮತ್ತೋರ್ವ ಅತ್ಯುತ್ತಮ ಆಟಗಾರ ನಸ್ರುಲ್ಲಾ ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಕೊನೆಯ 3 ಎಸೆತಗಳಲ್ಲಿ ಸೋಟವನ್ನು ಕಲೆ ಹಾಕ್ತಾರೆ, ಕಾದು ನೋಡಬೇಕಾಗಿದೆ ಕೂಡ. ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರು ಪರಿಸರದಲ್ಲಿ ಈ ರೀತಿಯ ಒಂದು ಹಾರ್ಡ್ ಬಾಲ್ ಟೂರ್ನಮೆಂಟ್ ಅನ್ನ, ಲೈಟ್ ಟೆನ್ನಿಸ್ ಬಾಲ್ ಕಾರ್ಯಕ್ರಮವನ್ನ ಈವರೆಗೆ ಅದ್ದೂರಿಯಾಗಿ ಆಯೋಜನೆ ಮಾಡಿದಂತ ಸಂಸ್ಥೆ ಹೊಸದಾಗಿ ಒಂದು ವಿನೂತನ ಪ್ರಯತ್ನ ಮಾಡ್ತಾ ಇದೆ. ಐತಿಹಾಸಿಕ ಮೈಲುಗಲ್ಲನ್ನು ಸೃಷ್ಟಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕೂಡ. ಮತ್ತೆ ಇಮ್ರಾನ್ ಟು ನಸ್ರು. ಈತ ನಡುವೆ ಮತ್ತೊಂದು ವಿಕೆಟ್ ಪತನ. ಈ ಬಾರಿ ನಸ್ರು ವಿಕೆಟ್ ಕೂಡ ನೆಲಕ್ಕೊಳ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ 2 ವಿಕೆಟ್ಸ್ ಇಮ್ರಾನ್ ಪಡ್ಕೊಳ್ತಾ ಇದ್ದಾರೆ. ಕಳೆದ ಓವರ್ ನಲ್ಲಿ ಒಂದಷ್ಟು ಓಟಗಳಿಗೆ ಅವಕಾಶ ಮಾಡಿಕೊಟ್ಟಂತ ಎಸೆತಗಾರ ಈ ಓವರ್ ನಲ್ಲಿ ಆ ಎಲ್ಲ ಲೆಕ್ಕವನ್ನ ಸರಿ ಮಾಡ್ತಾ ಇದ್ದಾರೆ ಕೂಡ. ಒಂದು ಹಂತದಲ್ಲಿ 81ಕ್ಕೆ 3 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಇವಾಗ ವಿಘ್ನೇಶ್ ಪಟ್ಟಾಬಿ ಅಂಕಣ ಪ್ರವೇಶವನ್ನ ಕಂಡುಕೊಳ್ತಾ ಇದ್ದಾರೆ ಕೂಡ. ಒಂದು ಹಂತದಲ್ಲಿ ತಾನಾಡುವಂತ ಪ್ರತಿ ತಂಡದಲ್ಲೂ ಕೂಡ ಆರಂಭಿಕರಾಗಿ ಕಣಕ್ಕಿಳಿಯುವಂತ ಆಟಗಾರ ಇದೇ ಬಾಬು 11 ಪರವಾಗಿ ಕೂಡ ಬಹಳಷ್ಟು ಪಂದ್ಯಗಳಲ್ಲಿ ಆರಂಭಿಕ ಹಂತದ ಮೊದಲ 1 ರಿಂದ 2 ಪಂದ್ಯದಲ್ಲಿ ಆರಂಭಿಕರಾಗಿ ಕಣಕ್ಕಿಳಿದ್ರು. ಈವರೆಗೆ ಬಹುಶಃ ಒಂದು ಪಂದ್ಯದಲ್ಲಿ ಅತ್ಯುತ್ತಮ ರೀತಿಯ ಆಟವನ್ನು ಆಡದೇ ಇರತಕ್ಕಂಥ ವಿಘ್ನೇಶ್ ಪಟ್ಟಾಬಿ ಇಲ್ಲಿ ಕೊನೆಯ 2 ಚೆಂಡನ್ನು ಮಾತ್ರ ಎದುರಿಸುವಂತ ಅವಕಾಶ ಇದೆ. ಇತ್ತ ಇಮ್ರಾನ್ಗೆ ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡ್ಕೊಳ್ಳುವಂತ ಒಂದು ಅವಕಾಶ ಕೂಡ ಇದೆ. ಮೊದಲ ವಿಕೆಟ್ ಶೂ ನವೀನ್. ಇವಾಗ ವಿಘ್ನೇಶ್ ಪಟ್ಟಾಬಿ ಸ್ಟ್ರೈಕ್ ಅನ್ನು ಕಂಡುಕೊಂಡಿದ್ದಾರೆ. ರಿವೈಸ್ ಮಾಡುವಂತಹ ಪ್ರಯತ್ನಗಳು ಮಾಡಿದ್ರು ವಿಘ್ನೇಶ್ ಪಟ್ಟಾಬಿ. ಇವಾಗ ಶಾರ್ಟ್ ಲೆಗ್ ಭಾಗದಲ್ಲಿ 1 ಓಟದ ಸೇರ್ಪಡೆ, 2 ಓಟದ ಪ್ರಯತ್ನ, ತನ್ಮೂಲಕ ಇವಾಗ 2 ಓಟದ ಸೇರ್ಪಡೆ ಕೂಡ. ಆ 3ನೇ ಓಟದ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಪಟ್ಟಾಬಿ. ರನ್ ಔಟ್. 2 ಓಟದ ಸೇರ್ಪಡೆ ಮುಖ್ಯವಾಗಿ ತಂಡದ ಮೊತ್ತ 83. ಆರಂಭಿಕ ಸೆಷನ್ ಮುಕ್ತಾಯಕ್ಕೆ ಕೊನೆಯ ಒಂದು ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಸಾಗರ್ ಭಂಡಾರಿ ಸ್ಟ್ರೈಕ್ ಅನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೋರ್ವ ಆಟಗಾರ ಹೇಮಾದ್ರಿ ಅಂಕಣ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಕೂಡ.
ಆರಂಭಿಕ ಸೆಷನ್ನ ಮುಕ್ತಾಯಕ್ಕಾಗಿ ಕೊನೆಯ ಎಸೆತ ಇಮ್ರಾನ್ ಟು ಸಾಗರ್ ಭಂಡಾರಿ. ಬೆಸ್ಟ್ ವರ್ಸಸ್ ಬೆಸ್ಟ್. ಅಂತಿಮ ಎಸೆತ ತನ್ಮೂಲಕ ಬಹಳಷ್ಟು ತವರಿಯಿಂದ ಎಸೆತ. ಇವಾಗ ಲೆಗ್ ಬಾಯ್ ಸೂಚನೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಅಂತಿಮ ಚರಣೆಯಲ್ಲಿ ಕೇವಲ ಒಂಟಿ ಓಟಗಳಲ್ಲಿ ಮಾತ್ರ ಇಮ್ರಾನ್ ಅವಕಾಶ ಮಾಡಿಕೊಟ್ರು. ಆರಂಭಿಕ ಸೆಷನ್ ಮುಕ್ತಾಯಕ್ಕೆ 84 ಓಟವನ್ನು ದಾಖಲಿಸ್ತಾ ಇರತಕ್ಕಂತ ಟೀಮ್ ಬಾಬು 11 ಕ್ರಿಕೆಟರ್ಸ್ 85ರ ಒಂದು ಮೊತ್ತವನ್ನ ಡ್ರೀಮ್ ಡಿಫೆಂಡರ್ಸ್ ಆಟಗಾರರು ಚೇಸ್ ಮಾಡಬೇಕಾಗಿದೆ ಕೂಡ. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ತನ್ನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇರ್ತಕ್ಕಂಥವ್ರು ನಮ್ಮ ಪ್ರೀತಿಯ ಸೂರ್ಯಣ್ಣನವರು. ತಮಗಿದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇವೆ ನಾವು. ಆ ಭಗವಂತ ನಿಮಗೆ ಆಯುರ್ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕರುಣಿಸಲಿ. ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಈ ವೇದಿಕೆ ಮುಖಾಂತರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇವೆ, ನಾವು ಅರ್ಪಿಸ್ತಾ ಇದ್ದೇವೆ. ಅವರ ಸ್ನೇಹಿತರೆಲ್ಲರೂ ಕೂಡ ಇವಾಗ ಒಂದು ಕೇಕ್ ಅನ್ನ ಕಟ್ ಮಾಡೋದ್ರ ಮುಖಾಂತರವಾಗಿ ಸೂರ್ಯ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದಾರೆ. ಆ ಸ್ನೇಹಿತರ ಪರವಾಗಿ ಒಂದು ಸಾಂಗ್ ಅನ್ನ ಕೂಡ ಸೂರ್ಯ ಅಣ್ಣನವರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೇವೆ ನಾವು ನೋಡಿ. ಡ್ರೀಮ್ ಡಿಫೆಂಡರ್ಸ್ ನೋಡಿ ಟಾರ್ಗೆಟ್ ಸಂಖ್ಯೆ 85 ಟಾರ್ಗೆಟ್ ಸಂಖ್ಯೆ ಇದೆ, ದಯವಿಟ್ಟು ಗಮನಿಸಿಕೊಳ್ಳಿ.
ಈ ಒಂದು ಪಂದ್ಯಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮುರಳಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ಅವರಿಗಾಗಿ ಸಾಗರ್ ಭಂಡಾರಿ ಅವರನ್ನು ಪರಿಚಯಿಸುವಂತಹ ಪ್ರಯತ್ನವನ್ನು ಟೀಮ್ ಬಾಬು 11 ಮಾಡುತ್ತಾ ಇದೆ. ಕರ್ನಾಟಕ ರಾಜ್ಯದ ಬಹಳಷ್ಟು ಅಗ್ರಮಾನ್ಯ ಆಟಗಾರರು ವ್ಯವಸ್ಥಿತ ಹಗಲು ರಾತ್ರಿ KHPL 2026 ಪಂದ್ಯಾಕೂಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿ. ಕ್ಷಣ ಕಾಲ ಗಾಳಿಯಲ್ಲಿ ಸೇರ್ತಾ ಇತ್ತು. ಸಾಗರ್ ಭಂಡಾರಿ ರಿಟರ್ನ್ ಕ್ಯಾಚ್ ನಲ್ಲಿ ಪಡ್ಕೊಳ್ತಾ ವಿರಸಿನ ಆಟಗಾರನ ಹತರಿತ ಆಘಾತವನ್ನು ಕಾಣುತ್ತಾ ಇದೆ. ಮುರಳಿ ಇಲ್ಲಿ ವಾಪಸ್ ಆಗ್ತಾ ಇದ್ದಾರೆ. ಆರಂಭಿಕ ಯಶಸ್ಸು ಸಾಗರ್ ಭಂಡಾರಿ ಮೊದಲ ಚೆಂಡಿನಲ್ಲಿ ಪಡ್ಕೊಂಡ್ರು. ಟೀಮ್ ಬಾಬು 11 ಈತ ಮೊದಲೊಂದು ಯಶಸ್ಸನ್ನ ಪಡ್ಕೊಳ್ತಾ ಇದೆ. 84 ಓಟವನ್ನು ಆರಂಭಿಕ ಹಂತದಲ್ಲಿ ದಾಖಲಿಸಿರ್ತಕ್ಕಂಥ ತಂಡ ಈತ ಮೊದಲ ಚೆಂಡಿನಲ್ಲಿ ಯಶಸ್ಸನ್ನ ಕಾಣ್ತಾ ಇದ್ದಾರೆ. ಮತ್ತೊಬ್ಬ ಹೊಸ ಆಟಗಾರನ ಸೇರ್ಪಡೆಯೂ ಕೂಡ ಗೌ ಸಂಕಲನಕ್ಕೆ ಬರ್ತಾ ಇದ್ದಾರೆ. ಮತ್ತೊಬ್ಬ ಬಿರುಸಿನ ಆಟಗಾರನ ಸೇರ್ಪಡೆ. ಉತ್ತರ ಕರ್ನಾಟಕದ ಮತ್ತೊಬ್ಬ ಅಪ್ರತಿಮ ಔಟ್ ಬಾಲ್ ಕ್ರಿಕೆಟ್ ಪಂದ್ಯಾಕೂಟದ ಯಶಸ್ವಿ ಆಟಗಾರ ಗೌ ಸೇರ್ಪಡೆ. ಶೂನ್ಯಕ್ಕೆ ಮೊದಲ ವಿಕೆಟ್ ಸನಿತ ಕಳ್ಕೊಳ್ತಾ ಇದೆ. 5 ಚೆಂಡುಗಳು ಇಲ್ಲಿ ಬಾಕಿ ಇದೆ ಕೂಡ. ಭಂಡಾರಿ ದಾಖಲಿಸಿರೋದು ಮೊದಲೊಂದು ಚೆಂಡಲ್ಲಿ ಯಶಸ್ಸನ್ನ ಭಂಡಾರಿ ಕಂಡ್ರು. ಮತ್ತೆರಡನೆಯ ಬಾರಿ ಎರಡನೆಯ ಚೆಂಡು ರಿವರ್ಸ್ ಶಾಟ್ ಹೊಳತ ದಾಖಲಿಸಲು ಪ್ರಯತ್ನಗಳು ಸಾಗ್ತಾ ಇದೆ. ಓಟಗಳಿಗೆ ಅವಕಾಶನ ಸಾಗರ್ ಭಂಡಾರಿ ಮಾಡಿಕೊಡ್ತಾ ಇಲ್ಲ. ಡಾಲ್ಬಾಲ ಸೇರ್ಪಡೆ. ಅಂಕಿಅಂಶ ಪಟ್ಟಿನ ಕಾಣ್ತಾ ಇದ್ದಾವೆ ಕೂಡ. 2 ಚೆಂಡುಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಮೂರನೆಯ ಚೆಂಡು ಮತ್ತು ಓಟಗಳು ಬರ್ತಾ ಇಲ್ಲ. ಚೆಂಡನ್ನು ತಿರುಗಿಸಬಲ್ಲ ಪ್ರಯತ್ನವನ್ನು ಸಾಗರ್ ಭಂಡಾರಿ ಮಾಡ್ತಾ ಇದ್ದಾರೆ. ಇಲ್ಲಿ ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ ಒಂದರಲ್ಲಿ ಕಂಡುಕೊಳ್ತಾ ಇದ್ದೇವೆ ಕೂಡ. 85ರ ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡ್ತಾ ಇರ್ತಕ್ಕಂಥ ತಂಡ ಮೊದಲ 3 ಚೆಂಡುಗಳಲ್ಲಿ ಯಾವುದೇ ರೀತಿ ಓಟವನ್ನು ದಾಖಲಿಸ್ತಾ ಇಲ್ಲ. ಮೊದಲ ವಿಕೆಟ್ ಒಂದಲ್ಲಿ ಮುರಳಿ ರೂಪದಲ್ಲಿ ಕಳ್ಕೊಂಡಿದ್ದಾರೆ. ನಾಲ್ಕನೆಯ ಚೆಂಡು ನಡೆದ ಮತ್ತೆ ಓಟಗಳು ಬರ್ತಾ ಇಲ್ಲ. ನಿರ್ಣಾಯಕರು ತರುಣಪುರ ಮೊರೆಗೆ ಹೋಗ್ತಾ ಇದ್ದಾರೆ. ಫೇರ್ ಡೆಲಿವರಿ ಸೂಚನೆ ಬರ್ತಾ ಇದೆ. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ. ಮೊದಲ 4 ಚೆಂಡುಗಳನ್ನು ಬಹಳಷ್ಟು ಉತ್ತಮ ರೀತಿಯಾಗಿ ಮುಕ್ತಾಯವನ್ನು ಸಾಗರ್ ಭಂಡಾರಿ ಮಾಡಿಕೊಡ್ತಾ ಇದ್ದಾರೆ. ಆರಂಭಿಕ ಚೆಂಡು ಮೊದಲೊಂದು ಯಶಸ್ಸನ್ನು ಕಂಡಿರ್ತಕ್ಕಂಥ ಬೌಲರ್ ಕೂಡ. ರಾಜ ಟೆನ್ನಿಸ್ ನ ಕ್ರಿಕೆಟ್ ಪಂದ್ಯಾಕೂಟದಲ್ಲಿ ಬಹಳಷ್ಟು ಮ್ಯಾನ್ ಆಫ್ ದಿ ಸೀರೀಸ್ ಆಗಿ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ರಾಜ್ಯದ ಮತ್ತೊಬ್ಬ ಅಗ್ರಮಾನ್ಯ ಆಟಗಾರ ಈತ KHPL 2026 ಪಂದ್ಯಾಕೂಟದಲ್ಲಿ ಟೀಮ್ ಬಾಬು 11 ತಂಡವನ್ನು ಹೊಂದಿಕೊಂಡು ಆಡ್ತಾ ಇದ್ದಾರೆ.
ಮತ್ತು ಉತ್ತರ ಕರ್ನಾಟಕದ ಪ್ರಶಂಸೆಯ ಆಟಗಾರ ಗೌಸ್ ಇದ್ದಾರೆ. ಏನಂದ್ರೆ ಸ್ಯಾಂಡಿ ನಾನ್ ಸ್ಟ್ರೈಕ್ ಅಲ್ಲಿ ಇದ್ದಾರೆ. ಗೌಸ್ ಐದನೆಯ ಚೆಂಡು ನಡುವೆ ಕ್ಷೇತ್ರಕ್ಷಣ ಸಾಗ್ತಾ ಇದೆ. ನೆರಗುರು ದಾಖಲಿಸುವುದನ್ನು ಕಾಣ್ತಾ ಇಲ್ಲ. ನಡುವೆ ರಿಸ್ಕಿಂಗ್ ಅಪಾಯಕಾರಿ ಓಟಗಳ ಪೂರೈಕೆಯನ್ನು ಮಾಡುತ್ತಾ ಇದ್ದಾರೆ. ಗೌಸ್ ಖಾತೆ ಆರಂಭ. ತಳ ಮೊತ್ತವು ಕೂಡ ಒಂದು ಓಟಗಳ ಮುಖಾಂತರವಾಗಿ ಇವಾಗ ಆರಂಭವನ್ನು ಪಡ್ಕೊಳ್ತಾ ಇದೆ. ಒಂದಷ್ಟು ಬಾಕಿ ಉಳಿತಾ ಇದೆ ಪ್ರಾರಂಭಿಕ ಮುಕ್ತಾಯಕ್ಕಾಗಿ. ಭಂಡಾರಿ ಕೊನೆಯ ಬಾರಿ ಅಂತಿಮ ಚೆಂಡು ಕವರ್ಸ್ ಭಾಗದಲ್ಲಿ ಬೀಸಬಲ್ಲ ಪ್ರಯತ್ನ ಸ್ಯಾಂಡಿ ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶ ಸಾಗರ್ ಭಂಡಾರಿ ಮಾಡಿಕೊಡುತ್ತಲ್ಲ. ಆರಂಭಿಕ ಓವರ್ ಬಹಳ ಉತ್ತಮ ರೀತಿಯಾಗಿ ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಮೊದಲ ಓವರ್ ಮುಕ್ತಾಯ ಒಂದು ಓಟವನ್ನು ದಾಖಲಿಸಿದರೆ ಆರಂಭಿಕ ವಿಕೆಟ್ಸ್ ಮುರಳಿ ರೂಪದಲ್ಲಿ ಕಳ್ಕೊಳ್ತಾ ಇದೆ. ಅದಾವ ಎಸೆತಗಾರನನ್ನು ಪರಿಚಯಿಸಿ ನೋಡಬೇಕಾಗಿದೆ. ಕೆವಿಆರ್ ಮತ್ತು ಕೆಎಂಎಸ್ ಗ್ರೂಪ್ ಎಂದು ಪಂದ್ಯಾಕೂಟವನ್ನು ನಡೆಸಿದ ಪ್ರಮುಖ ಸಂಸ್ಥೆಗಳು. ಕರ್ನಾಟಕ ರಾಜ್ಯದ ಮೊದಲ ಬಾರಿಯ ಕರ್ನಾಟಕ ಆರ್ಟ್ಬಾಲ್ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟ ಈ ಭಾಗದಲ್ಲಿ ನಡೆಸ್ತಾ ಇದ್ದಾರೆ ಕೂಡ. ಈ ಹಿಂದೆ 13 ಬಾರಿ ಇಂಡಿಯನ್ ರಾಂಬಲ್ ಸ್ಪೋರ್ಟ್ಸ್ ಕ್ಲಬ್ ಕೊಪ್ಪಳ ಆರ್ಟ್ಬಾಲ್ ಕ್ರಿಕೆಟ್ ಪಂದ್ಯಾಕೂಟವನ್ನು ನಡೆಸಿತ್ತು. ಆ ಪಂದ್ಯಾಕೂಟ 5 ಲಕ್ಷ ರೀತಿಯ ಪಂದ್ಯಾಕೂಟ ಕೂಡ ಆಗಿತ್ತು ಕೂಡ. ಹೊಸ ಬೌಲರ್ ಇಲ್ಲಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಎಸ್ ಆರ್ ಅರುಣ್ ಅಪ್ಪ ಅವರ ಪರಿಚಯಿಸಿದ ಲೆಕ್ಕಾಚಾರಗಳು ಸಾಗ್ತಾ ಇದೆ. ಟೀಮ್ ಬಾಬು 11 ಎರಡನೇ ಅವರಿಗಿಂತ ಪರಿಚಯಿಸ್ತಾ ಇದ್ದಾರೆ. ಆರಂಭಿಕ ಓವರ್ ಸಾಗರ್ ಭಂಡಾರಿ ಬಹಳ ಉಚಿತವಾಗಿ ಮುಕ್ತಾಯವನ್ನು ಮಾಡಿಕೊಟ್ರು. ಭಂಡಾರಿ ದಾಖಲಿಸಿದ 6 ಚೆಂಡುಗಳಲ್ಲಿ 1 ವಿಕೆಟ್ಸ್ ಅನ್ನು ಪಡ್ಕೊಳ್ಳೋ ಜೊತೆಗಾಗಿ ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಗೋಲ್ ಸ್ಟ್ರೈಕ್ ಅಲ್ಲಿ ಎರಡನೇ ಓವರ್ ಮೊದಲ ಚೆಂಡಿಗಾಗಿ 85ರ ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡುತ್ತಾ ಇದೆ ಡ್ರೀಮ್ ಡಿಫೆಂಡರ್ಸ್ ಗಳ ತಂಡ. ಅದೇ ಅವರ ಯಶಸ್ಸನ್ನು ಇಲ್ಲಿ ಪಡ್ಕೊಳ್ತಾರೆ ನೋಡಬೇಕಾಗಿದೆ ಟೀಮ್ ಬಾಬು ವಿರುದ್ಧವಾಗಿ. ಗೌಸ್ ಗೆಲ್ಸಿರದ ಮೊದಲ ಚೆಂಡು ನಡುವೆ ಮಿಡ್ ವಿಕೆಟ್ ಗೌಸ್ ಓಟವನ್ನು ದಾಖಲಿಸಿದ ಒಂದು ಓಟದ ಹೆಚ್ಚುವರಿ ಒಂಟಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳ ನಡುವಿತ್ತ 2 ಓಟವನ್ನು ತಲುಪ್ತಾ ಇದೆ. ಇಲ್ಲಿ ಮೊದಲ ಚೆಂಡು ಒಂದೆಲ್ಲ ಅರುಣ್ ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ಬುಧವಾರದಂದು ಬಹಳಷ್ಟು ವ್ಯವಸ್ಥಿತವಾಗಿ ಶುಭಾರಂಭವನ್ನು ಕಂಡಂತ ಕರ್ನಾಟಕ ರಾಜ್ಯದ ಶ್ರೀಮಂತಿಕೆ ದಾಖಲೆಯ ಪಂದ್ಯಾಕೂಟ 3ನೇ ದಿನ ಪಂದ್ಯಾಟಗಳೊಂದೆಡೆ ವಾಜಪೇಯಿ ಕ್ರೀಡಾಂಗಣ ಅಟಲ್ ಬಿಹಾರಿ ಕ್ರೀಡಾಂಗಣ ಒಳಭಾಗದಲ್ಲಿ ಸಾಗ್ತಾ ಇದೆ. ತಟ್ಟಿಮುಟ್ಟಿ ಓಟವನ್ನು ಮತ್ತೆ ದಾಖಲಿಸಿದ್ದಾರೆ. ಮಿಡಾನಲ್ಲಿ ಓಟಗಳ ಸೇರ್ಪಡೆ ಪ್ರತಿಯೊಂದು ಚೆಂಡಿಗೂ ಕೂಡ ಯಾಂತಲ್ಲಿ ಒಂಟಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. 3 ಓಟವನ್ನು ತಲುಪಿದ್ದಾರೆ. 85ರ ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡುತ್ತಾ ಇದ್ದಾರೆ.
ರಿಟರ್ನ್ ಕ್ರೀಸ್ ನೋ ಬಾಲ್ ಸೂಚನೆ ರವಾನೆಯನ್ನು ಕಾಣ್ತಾ ಇದೆ. ಪಂದ್ಯಾಟ ಮುಂದುವರಿಸುವುದಾಗಿ ತಿಳಿಸ್ತಾ ಇದ್ದೇವೆ. ಫ್ರೀ ಚೆಂಡು ಅದ್ಯಾವ ರೀತಿ ಮುಕ್ತಾಯವನ್ನು ಮಾಡಿಕೊಡ್ತಾ ನೋಡಬೇಕಾಗಿದೆ. ಅರುಣ ಸಾರ್ಗ ಭಾಗದಲ್ಲಿ ಸಾಂಡಿ ಫ್ರೀ ಚೆಂಡಿಗೆ ಬೇಸಬಲ್ಲ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ. ಈತ ಗೌಸ್ ಓಟವನ್ನು ದಾಖಲಿಸಿದ್ರು. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ಒಂದು ಓಟದ ಹೆಚ್ಚುವರಿ, ಒಂದು ಓಟಗಳ ಮುಖಾಂತರ ದಳ ಮೊತ್ತವು ಕುರಿತ 5 ಓಟವನ್ನು ತಲುಪ್ತಾ ಇದೆ. ಆರಂಭಿಕ ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ ಕೂಡ. 2 ರನ್ ಚಾಲ್ತಿಯಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತಟುಮುಟ್ಟು ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ಯಶಸ್ಸನ್ನ ಕಾಣ್ತಾ ಇರಲಿಲ್ಲ. ವಿಕೆಟ್ಸ್ ಅನ್ನ ಕಳ್ಕೊಂಡ್ರು. ಈತ ಇಲ್ಲಿ ವಾಪಸ್ ಆಗ್ತಾ ಇದ್ದಾರೆ. ಇಲ್ಲಿ 2ನೇ ಹೊತ್ತರೆ ಕೂಡ ಆಘಾತವನ್ನು ಕಾಣ್ತಾ ಇದೆ. 85ರ ಒಂದು ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡ್ತಾ ಇರ್ತಕ್ಕಂಥ ತಂಡ 2ನೇ ಓವರ್ ಚಾಲ್ತಿಯಲ್ಲಿ 2ನೇ ವಿಕೆಟ್ಸ್ ಅನ್ನು ಇಲ್ಲಿ ಮತ್ತೆ ಕಳ್ಕೊಳ್ತಾ ಇದೆ. ಸ್ಯಾಂಡಿ ವಾಪಸ್ ಆಗ್ತಾ ಇದ್ದಾರೆ. ಹಾರ್ಡ್ ಬಾಲ್ ಮತ್ತೊಂದು ಅಪ್ರತಿಮ ಆಟಗಾರನ ಸೇರ್ಪಡೆ ಇರ್ಫಾನ್ ಮುದೋಳ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಅದೇ ಅವರಿ ತಾಜ್ಯದೊಂದು ಇನ್ನಿಂಗ್ಸ್ ಅನ್ನು ಮುಂದುವರಿಸ್ತಾ ನೋಡಬೇಕಾಗಿದೆ. ಪ್ರಮುಖ 2 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. 85ರ ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡುತ್ತಾ ಇದೆ. ಆರಂಭಿಕ ಓವರ್ ಸಾಗರ್ ಭಂಡಾರಿ ಬಹಳ ಉತ್ತಮವಾದ ಮುಕ್ತವನ್ನು ಮಾಡಿಕೊಟ್ಟ ಬಳಿಕ ಟೀಮ್ ಬಾಬುಲ್ ಅನ್ನೋದರ ಅರುಣ್ ಅಪ್ಲ ಅವರನ್ನು ಪರಿಚಯಿಸಿದ್ದಾರೆ. ಈಗಾಗಲೇ ಅರುಣ್ ಅಪ್ಲ ಇಲ್ಲಿ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. 8 ತಂಡಗಳು ಎಂದು ಶ್ರೀಮಂತಿಗೆ ದಾಖಲೆಯ ಪಂದ್ಯಾಕೂಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ. 100ಕ್ಕೂ ಮಿಕ್ಕಿರ್ತಕ್ಕಂಥ ಆಟಗಾರರು ಈ ಒಂದು ಪಂದ್ಯಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಕೂಡ. ಇರ್ಫಾನ್ ಮುದೋಳ್ ಸ್ಟ್ರೈಕ್ ಅಲ್ಲಿ ರೇವಾ ಶಾಟ್ ಹೊಳತವನ್ನು ದಾಖಲಿಸಬಲ್ಲ ಪ್ರಯತ್ನವನ್ನು ಇರ್ಫಾನ್ ಮುದೋಳು ಮಾಡುತ್ತಾರೆ. ಓಟಗಳಿಗೆ ಅವಕಾಶವನ್ನು ಅರುಣ್ ಮಾಡಿಕೊಡ್ತಾ ಇಲ್ಲ. ಇಲ್ಲಿ ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣುತ್ತಾ ಇದೆ. 3ನೇ ದಿನ ಪಂದ್ಯಾಟ ಅಂಕಣ ಭಾಗದಲ್ಲಿ ಸಾಗ್ತಾ ಇದೆ ಕೂಡ. ಮೇರಾಸನ ಹೊಳತ ದಾಖಲಿಸಲ ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಳತಗಳು ಇಲ್ಲಿ ದಾಖಲಾತಿಯನ್ನು ಕಾಣ್ತಲ್ಲ. ಅಂತಿಮದ ಕ್ಯಾಚ್ ಕೈ ಬಲ್ಗೊಳ್ಬಹುದಾಗಿತ್ತು. ಅಂತಿಮದ ಕ್ಯಾಚ್ ಕೈ ಜಾರಿ ಹೋಗ್ತಾ ಇದೆ.
ಸಿಕ್ಸರ್ ದಾಖಲಿಸಲು ಪ್ರಯತ್ನವನ್ನು ಇರ್ಫಾನ್ ಮುದೋಳ್ ಮಾಡಿದ್ರು ಕೂಡ ಅಂತಿಮ ಯಶಸ್ಸನ್ನು ಕಾಣ್ತಾ ಇಲ್ಲ. ಇಲ್ಲಿ ಓಟಗಳಿಗೆ ಅವಕಾಶ ಇಲ್ಲಿ ಮಾಡಿ ಕೊಡ್ತಾ ಇದ್ದಾರೆ. ಒಂದು ಓಟಗಳ ಹೆಚ್ಚುವರಿಯನ್ನು ಕಾಣ್ತಾ ಇದೆ. 2 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 6ಕ್ಕೆ 2 ವಿಕೆಟ್ಸ್ ಅನ್ನು ಕಳ್ಕೊಂಡು ಇಲ್ಲಿ ಪಂದ್ಯಾಟವನ್ನು ಆಡುತ್ತಾ ಇದೆ. 2 ಮಂದಿ ಬೌಲರ್ಸ್ಗಳು ಬಹಳಷ್ಟು ಉತ್ತಮ ತಂದು ಎಸ್ಗಾರಿಕೆನ ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ಅದ್ಯಾವ ಎಸ್ಗಾರನ್ನು ಪರಿಚಯಿಸ್ತಾರೆ ನೋಡಬೇಕಾಗಿದೆ ಕೂಡ. 2 ತಂಡಗಳಿಗೂ ಕೂಡ ಜಯ ಅನಿವಾರ್ಯತೆಯ ಪಂದ್ಯ ಇಲ್ಲಿ ಸಾಗ್ತಾ ಇದೆ. ಟೀಮ್ ಬಾಬು 11 ವಿರುದ್ಧವಾಗಿ ಡ್ರೀಮ್ ಡಿಫೆಂಡರ್ಸ್ ಇಲ್ಲಿ ಪಂದ್ಯವನ್ನು ಆಡುತ್ತಾ ಇದೆ ಕೂಡ. ಮೂವತ್ತಾರು ಚೆಂಡುಗಳಲ್ಲಿ 79 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 36ಕ್ಕೆ 79 ಓಟಗಳ ಅವಶ್ಯಕತೆ. ಮೂರನೆಯ ಓವರ್ಗಾಗಿ ಹೇಮಂತ್ ಅವರನ್ನು ಪರಿಚಯಿಸುವ ಪ್ರಯತ್ನವನ್ನು ಟೀಮ್ ಬಾಬು 11 ಮಾಡ್ತಾ ಇದೆ. ಮೂರರ ಮೊದಲ ಚೆಂಡಿಗಾಗಿ ಹೇಮಂತ್ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಇರ್ಫಾನ್ ಮುದೋಳ್ ಸ್ಟ್ರೈಕ್ ಅಲ್ಲಿ ಗೌಸ್ ನಾನ್ ಸ್ಟ್ರೈಕ್ ಅಲ್ಲಿ ಇದ್ದಾರೆ. ಹೇಮಂತ್ ಹೆಸರಗಂತ ಮೂರನೆಯವರ ಮೊದಲ ಚೆಂಡು ಮುಕ್ತಾಯವನ್ನು ಕಾಣುತ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಮತ್ತೆ ಮುಂದುವರಿ ಗಾದಿಯನ್ನು ಕಾಣುತ್ತಾ ಇದೆ. ಪಂದ್ಯಾಟದ ಹಿಡಿತವನ್ನು ಸ್ಥಾಪಿಸಬಲ್ಲ ಪ್ರಯತ್ನವನ್ನು ಕಾಣುತ್ತಾ ಇರತಕ್ಕಂಥ ಟೀಮ್ ಬಾಬುಲನ ಬೌಲರ್ಸ್ಗಳು ಇಲ್ಲಿ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಶಾಟ್ ಹೊರತ ದಾಖಲಿಸಲು ಪ್ರಯತ್ನಗಳು ಸಾಗ್ತಾ ಇದೆ. ಒಂದು ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು. ಒಂದು ಓಟದ ಹೆಚ್ಚುವರಿ ತಡ ಮೊತ್ತವೂ ಕೂಡ ಇದ್ದ ಲೆಗ್ ಬೈ ರೂಪದಲ್ಲಿ 7 ಓಟವನ್ನು ತಲುಪ್ತಾ ಇದೆ. 78 ಓಟಗಳು 34 ಚೆಂಡುಗಳಲ್ಲಿ ಬರಬೇಕಾಗಿದೆ ಜಯಕ್ಕಾಗಿ ಕೂಡ. ಮತ್ತೆ ಮೂರನೇ ಬಾರಿ ಗೌಲ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅಲ್ಲಿ ಪಂದ್ಯವನ್ನು ಮುಂದುವರಿಸಿ ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಳ್ತಾ ಇಲ್ಲ. ಆಯ್ತಾ ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಾಣುತ್ತಾ ಇದೆ. 3 ಚೆಂಡುಗಳ ಮುಕ್ತಾಯವನ್ನು ಕಾಣುತ್ತಾ ಇದೆ. 7 ಓಟಗಳು ಮಾತ್ರ ಕಾಣ ಸಿಗ್ತಾ ಇದೆ. 85ರ ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡ್ತಾ ಇದ್ದಾರೆ ಕೂಡ. ಆರಂಭಿಕ 2 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡುತ್ತಾ ಇದೆ. ನಾಲ್ಕನೆಯ ಚೆಂಡು ಮತ್ತೆ ಅತಿಕ್ರಮ ರೂಪದಲ್ಲಿ ಓಟವನ್ನು ಬಿಟ್ಕೊಡ್ತಾ ಇದ್ದಾರೆ. ಒಂದು ಓಟದ ಹೆಚ್ಚುವರಿ. ಈ ರೀತಿಯ ಹೆಚ್ಚುವರಿ ಓಟದ ಲಾಭವನ್ನು ಕಾಣ್ತಾ ಇದ್ದಾರೆ. ನಾಳೆ ಮೊತ್ತವೂ ಕೂಡ 8 ಓಟವನ್ನು ತಲುಪ್ತಾ ಇದೆ. ಆರಂಭಿಕ ಓವರ್ ಅಲ್ಲಿ ಮುರಳಿ ರೂಪದಲ್ಲಿ ವಿಕೆಟ್ಸ್ ಅನ್ನು ಕಳ್ಕೊಂಡಿರ್ತಕ್ಕಂಥ ಡ್ರೀಮ್ ಡಿಫೆಂಡರ್ಸ್ ಆ ಬಳಿಕ ಕಳೆದ ಓವರ್ ಅಲ್ಲಿ ಸ್ಯಾಂಡಿ ರೂಪದಲ್ಲಿ ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ. ಹಾರ್ಡ್ ಬಾಲ್ ಕ್ರಿಕೆಟ್ ಪಂದ್ಯ ಕೂಡ ತನ್ನದಾದ ಯಶಸ್ಸನ್ನು ಕಂಡಿರ್ತಕ್ಕಂಥ ಆಟಗಾರರಲ್ಲಿ ಗೌಸ್ ಮತ್ತು ಇರ್ಫಾನ್ ಮುದೋಳ್ ಅಂಕಣ ಭಾಗದಲ್ಲಿ ಜೊತೆ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಅದ್ಯಾವ ರೀತಿ ಪಂದ್ಯವನ್ನು ಜಯಿಸಿ ಕೊಡುತ್ತಾ ನೋಡಬೇಕಾಗಿದೆ. ಮತ್ತೆ 4ನೆಯ ಬಾರಿ ಶಾಟ್ ಹೊರತ ದಾಖಲಿಸಲು ಪ್ರಯತ್ನ ಬಲವರ್ಷದ ಮನೆ ಹೊರತ ಚೆಂಡು ಸೀಮಾರೇಖೆಯ ಹೊರ ಭಾಗವನ್ನು ಕಾಣುತ್ತದೆ. ಇವಾಗ ಬೌಂಡ್ರಿಯನ್ನು ದಾಖಲಿಸಿದ್ರು. 4 ಓಟಗಳ ಸೇರ್ಪಾಡೆ.
4 ಓಟಗಳಿಗೆ ಅವಕಾಶ ಇತ್ತ ಹೇಮಂತ್ ಮಾಡಿಕೊಡ್ತಾ ಇದ್ದಾರೆ. ತಳ ಮತ್ತು ಇತ್ತ ಅಂಕಿಅಂಶ ಪಟ್ಟಿಯಲ್ಲಿ 12 ಓಟವನ್ನು ತಲುಪ್ತಾ ಇದೆ. 73 ಓಟಗಳು ಬರಬೇಕಾಗಿದೆ 32 ಚೆಂಡುಗಳಲ್ಲಿ. ಮತ್ತು ಬೀಸಬಲ್ಲ ಪ್ರಯತ್ನಗಳು ಸಾಗುತ್ತಾ ಇದೆ. ದಾಂಡು ಚೆಂಡಿನ ಸಂಪರ್ಕವನ್ನು ಕಾಣುತ್ತಾ ಇಲ್ಲ. ಕಳೆದ ಚೆಂಡಿನ ಬೌಂಡ್ರಿಗೆ ಅವಕಾಶವನ್ನು ಹೇಮಂತ್ ಮಾಡಿಕೊಟ್ರು ಕೂಡ ಆ ಬಳಿಕದ 5ನೇ ಚೆಂಡು ಬಹಳಷ್ಟು ತಮ್ಮದಿ ಮುಕ್ತಾಯವನ್ನು ಮಾಡಿಕೊಟ್ರು. ಕೊನೆ ಒಂದಸಿ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ. ಹೇಮಂತ್ ಕೊನೆಯ ಬಾರಿ ಗೋಲ್ ಸ್ಟ್ರೈಕ್ ಅಲ್ಲಿ ಇದ್ದಾರೆ ಚೂನವಿನ ಗೂಟದ ಭಾಗದಲ್ಲಿ. ಅಂತಿಮ ಚೆಂಡು ಬಹಳಷ್ಟು ಹೊಳತರ ದಾಖಲಿಸಿದ ಚೆಂಡು ಸೀಮಾ ರೇಖೆಯ ಹೊರ ಭಾಗವನ್ನು ಕಾಣುತ್ತದೆ. ಇಲ್ಲಿ ಮತ್ತೆ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. 4 ಓಟಗಳ ಸೇರ್ಪಾಡೆ. ಅಂತಿಮ ಚೆಂಡಲ್ಲಿ ಬೌಂಡ್ರಿಯನ್ನು ಮತ್ತೆ ಗೌಸ್ ದಾಖಲಿಸ್ತಾ ಇದ್ದಾರೆ. ಇಲ್ಲಿ ಒಟ್ಟಾರಾಗಿ 3 ಓವರ್ಗಳ ಮುಕ್ತಾಯವನ್ನು ಕಂಡ ಹಾಗೆ ಡ್ರೀಮ್ ಡಿಫೆಂಡರ್ಸ್ ಗಳ ತಂಡ 16ಕ್ಕೆ 2 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡುತ್ತಾ ಇದೆ. ಅಂತಿಮ 30 ಎಸೆತ 69 ಓಟಗಳ ಅವಶ್ಯಕತೆ. 30ಕ್ಕೆ 69 ಓಟಗಳು ಬರಬೇಕಾಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ. ಆರಂಭಿಕ ಹಂತದ 2 ಮಂದಿ ಆಟಗಾರರನ್ನು ಕಳ್ಕೊಂಡ್ರು ಕೂಡ ಇರ್ಫಾನ್ ಮುದೋಳ್ ಮತ್ತು ಗೌಸ್ ಒಂದು ಜತೆ ಆಟ ಮುಂದುವರಿ ಗಾದಿಯನ್ನು ಕಾಣುತ್ತಾ ಇದೆ. ಬಹಳಷ್ಟು ಮತ್ತೆ 2 ಬೌಂಡ್ರಿಯನ್ನು ಗೌಸ್ ಈಗಾಗಲೇ ಕಳೆದ ಓವರ್ ನಲ್ಲಿ ದಾಖಲಿಸಿದ್ದಾರೆ ಕೂಡ. ಟಿ ಬಾಬು 11 ಅದ್ಯಾವ ಎಸೆತಗಾರನಿತ 4ನವರೆಗಾಗಿ ಪರಿಚಯಿಸಿದ್ದಾರೆ ನೋಡಬೇಕಾಗಿದೆ. 2 ತಂಡಗಳು ಜಯಿಸಲೇಬೇಕಾಗಿರ್ತಕ್ಕಂಥ ಪಂದ್ಯ ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣ ಒಳಭಾಗದಲ್ಲಿ ಸಾಗ್ತಾ ಇದೆ. ಈ ಹಿಂದೆ 2 ಬಾರಿ ರಾಜ್ಯ ಮಟ್ಟದ KVR ಕಪ್ ಪಂದ್ಯ ಒಕ್ಕೂಟವನ್ನು ನಡೆಸಿರ್ತಕ್ಕಂಥ ತಂಡ ಈ ಬಾರಿ ಹೊಸ ಆಯೋಜನೆಯನ್ನು ಮಾಡುತ್ತಾ ಇದೆ. ಕರ್ನಾಟಕ ಫುಟ್ಬಾಲ್ ಪ್ರೀಮಿಯರ್ ಲೀಗ್ 2026 ಒಂದು ಪಂದ್ಯಾಕೂಟವನ್ನು ಇಲ್ಲಿ ನಡೆಸ್ತಾ ಇದ್ದಾರೆ. ಶ್ರೀಮಂತಿಕೆಯ ದಾಖಲೆಯ ಪಂದ್ಯಾಕೂಟ ಈ ಭಾಗದಲ್ಲಿ ಸಾಗ್ತಾ ಇದೆ ಕೂಡ. ಆರಂಭಿಕ ಓವರ್ ಅನ್ನು ಬಹಳಷ್ಟು ಮೊದಲಿಗೆ ಮುಕ್ತಾಯವನ್ನು ಮಾಡಿಕೊಟ್ಟಿರ್ತಕ್ಕಂಥ ಯಶಸ್ವಿ ಬೌಲರ್ ಸಾಗರ್ ಭಂಡಾರಿ ಮತ್ತೆ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಭಂಡಾರಿ ದಾಖಲಿಸಿದ ಮೊದಲ ಓವರ್ನಲ್ಲಿ 1 ವಿಕೆಟ್ಸ್ ಅನ್ನು ಪಡ್ಕೊಳ್ಳೋ ಜೊತೆಗಾಗಿ 1 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ 406 ಚೆಂಡುಗಳನ್ನು ಇಲ್ಲಿ ಮುಕ್ತಾಯವನ್ನು ಮಾಡಿಕೊಡುತ್ತಾರೆ ನೋಡಬೇಕಾಗಿದೆ. ಮುಂದಿನ ಪಂದ್ಯ ಗೇಮ್ ಚೇಂಜರ್ಸ್ ಹಾಗೂ ಅಭಿಮನ್ಯು ದಯವಿಟ್ಟು ರೆಡಿ ಇರಬೇಕು. ಮ್ಯಾಚ್ ಮುಗಿದ ಕೂಡಲೇ ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕು. ಅಭಿಮನ್ಯು ಗೇಮ್ ಚೇಂಜರ್ ದಯವಿಟ್ಟು ಆದಷ್ಟು ಬೇಗ ಪಂದ್ಯಾಟ ಮುಂದುವರಿಸಿ. 30ಕ್ಕೆ 69 ಇರ್ಫಾನ್ ಮುದೋಳ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಭಂಡಾರಿ SR ಭಾಗದಲ್ಲಿ 4ರವರೆಗಾಗಿ 85ರ ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡುತ್ತಾ ಇದೆ. ಡ್ರೀಮ್ ಡಿಫೆಂಡರ್ಸ್ ನ ತಂಡ ಟೀಮ್ ಬಾಬು 11 ವಿರುದ್ಧವಾಗಿದ್ದ ಪ್ರಸ್ತುತ ಪಂದ್ಯಾಟವನ್ನು ಆಡುತ್ತಾ ಇದೆ. ಬಹಳಷ್ಟು ತಮ್ಮ ರೀತಿಯ ಚೆಂಡು ತೀರಾ ಕೆಳಂಚಿನಲ್ಲಿ ಅದು ಹೋಗ್ತಾ ಇದೆ. ಓಟಗಳು ಬರುತ್ತಾ ಇದೆ. ಇರ್ಫಾನ್ ಮುದೋಳ್ ಸ್ಟ್ರೈಕ್ ಅಲ್ಲಿ ಇದ್ದಾರೆ. ಮೊದಲ ಚೆಂಡು ಸಾಗರ್ ಭಂಡಾರಿ ಡಾಟ್ ಬಾಲ್ ರೂಪದಲ್ಲಿ ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ವೈಯಕ್ತಿಕ 2ನೇ ಓವರ್ ಅನ್ನು ದಾಖಲಿಸ್ತಾ ಇರ್ತಕ್ಕಂಥ ಯಶಸ್ವಿ ಬೌಲರ್ ಕೂಡ. 5 ಚೆಂಡುಗಳು ಇಲ್ಲಿ ಬಾಕಿ ಉಳಿತಾ ಇದೆ. ಡೀಪ್ ಎಡರ್ಗೂ ಭಾಗದಲ್ಲಿ ಚೆಂಡು ಸಾಧಿಸ್ತಾ ಇದೆ. 1 ಓಟವನ್ನು ಮುದೋಳು ಇಲ್ಲಿ ದಾಖಲಿಸ್ತಾ ಇದೆ. 1 ಓಟಗಳ ಸೇರ್ಪಾಡೆ. ಸ್ಥಗಿತವನ್ನು ಕಂಡಿರ್ತಕ್ಕಂಥ ರನ್ ನಿಧಾನ ಏರಿಕೆಯನ್ನು ಕಾಣುತ್ತಾ ಇದೆ. 17 ಓಟವನ್ನು ತಲುಪ್ತಾ ಇದ್ದಾರೆ. 68 ಓಟಗಳು ಏನಿರ್ತಕ್ಕಂಥ 28 ಚೆಂಡುಗಳಲ್ಲಿ ಬರಬೇಕಾಗಿದೆ ಜಯಕ್ಕಾಗಿ. 28ಕ್ಕೆ 68 ಓಟಗಳ ಅವಶ್ಯಕತೆ. ಮೇರೆಸನ ಹೊಳತ ದಾಖಲಿಸಲು ಬಹಳಷ್ಟು ಬರುತ್ತೆ. ಹೊಳತ ಲಾಂಗ್ ಆಫ್ ಅಲ್ಲಿ ಇವಾಗ ರನ್ನಿಂಗ್ ಕ್ಯಾಚ್ ಅನ್ನು ಪಡ್ಕೊಳ್ಳುವಂತ ಪ್ರಯತ್ನವನ್ನು ಕಂಡ್ರು. ಅಂತಿಮದಲ್ಲಿ ಯಶಸ್ಸನ್ನು ಕಾಣುತ್ತಾ ಅಲ್ಲಿದ್ದ ಬೌಂಡ್ರಿ ದಾಖಲಾತಿಯನ್ನು ಕಾಣುತ್ತಾ ಇದೆ. 4 ಓಟಗಳ ಸೇರ್ಪಡೆ. ತಳ ಮತ್ತಿದ್ದ 21 ಓಟವನ್ನು ತಲುಪ್ತಾ ಇದೆ. ಬಹಳ ಶುದ್ಧವಾದ ಬೌಂಡ್ರಿನ
ಲಾಂಗ್ ಆಫ್ ಅಲ್ಲಿ ಇರ್ಫಾನ್ ಮುದೋಳು ದಾಖಲಿಸ್ತಾ ಇದ್ದಾರೆ. ಗೌಸ್ ಬೌಂಡ್ರಿನ ದಾಖಲಿಸ್ತಾ ಇದ್ದಾರೆ. ಸಿಕ್ಸರ್ ಲಾಂಗ್ ಆಫ್ ಮೇಲ್ಭಾಗದಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. ಕಳೆದ ಚೆಂಡಿಗೆ ಲಾಂಗ್ ಆಫ್ ಅಲ್ಲಿ ಬೌಂಡ್ರಿನ ದಾಖಲಿಸಿದ್ರು. ಈತ ಸಿಕ್ಸರ್ ಈ ಹಂತದಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. ಆ ಸಿಕ್ಸರ್ಗೆ ಸಾಗರ್ ಭಂಡಾರಿ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಔಟ್ ಬಾಲ್ ಕ್ರಿಕೆಟ್ ಪಂದ್ಯಾಕೂಟದಲ್ಲಿ ತನ್ನದಾದ ಯಶಸ್ಸನ್ನು ಕಂಡಿರ್ತಕ್ಕಂಥ ಉತ್ತರ ಕರ್ನಾಟಕದ ಮತ್ತೊಬ್ಬ ಅಪ್ರತಿಮ ಆಟಗಾರ ಗೌಲ್ಸ್ ಒಂದೆಡೆ ಸ್ಟ್ರೈಕಲ್ ಇದ್ದಾರೆ. ತಳ ಮೊತ್ತ 27 ಊಟಗಳು, 58 ಊಟಗಳು ಬರಬೇಕಾಗಿದೆ 26 ಎಸೆತಗಳಲ್ಲಿ. ಐದನೆಯ ಚೆಂಡು ಮತ್ತೆ ಓಟಗಳು ಬರ್ತಾ ಇಲ್ಲ. ಮತ್ತೆ ಬೀಸ ಬಲ ಪ್ರಯತ್ನಗಳು ಸಾಗುತ್ತಾ ಇದೆ. ಬಲಾಕ್ಷತ ಬರುತ್ತೆ. ಹೊಳತ ಆಸ್ಕಾರ್ಲಕ್ ಸೀಮಾರೇಖೆಯ ಹೊರ ಭಾಗವನ್ನು ಕಾಣುತ್ತಾ ಇದೆ. 1 ಬಾಲ್ಸ್ ಬೌಂಡ್ರಿ ದಾಖಲಾತಿಯನ್ನು ಕಾಣುತ್ತಾ ಇದೆ. 4 ಓಟಗಳ ಸೇರ್ಪಾಡೆ. ಆರಂಭಿಕ ಹಂತ 2 ವಿಕೆಟ್ಸ್ ಅನ್ನು ಕಳ್ಕೊಂಡು ಕೂಡ ಇಲ್ಲಿ ಗೌಸ್ ಆಟ ಕಳೀತಾ ಇದೆ. 4ನೇ ಓವರ್ ಮುಕ್ತಾಯದ ಬಳಿಕ 31ಕ್ಕೆ 2 ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ. ಅಂತಿಮ 24ಕ್ಕೆ 54 ಓಟಗಳ ಅವಶ್ಯಕತೆ. ಅದ್ಯಾವ ಎಸ್ಗಾರನ ಪರಿಚಯ ನೋಡಬೇಕಾಗಿದೆ. ಇದು 4 ಓವರ್ಗಳ ಮುಕ್ತಾಯವಾದ ಬಳಿಕ ತನ್ನ ವೀಕ್ಷಕರಲ್ಲಿ ಕೂಡ ನಾವು ಬದಲಾವಣೆ ಕಂಡುಕೊಳ್ತಾ ಇದ್ದೇವೆ. ಮುಂದಿನ ಹಂತಕ್ಕಾಗಿ ಅಬ್ಬಾಸ್ ಬಬ್ಲು ಇವರನ್ನ ಬಹಳಷ್ಟು ಅಭಿಮಾನದಿಂದ ಬರಮಾಡಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಉಮೇಶ್ ಬೆಣ್ಣರ್ರವರೇ. ಟೀಮ್ ಡ್ರೀಮ್ ಡಿಫೆಂಡರ್ಸ್ ಗಳ ತಂಡ 4 ಓವರ್ಗಳ ಮುಕ್ತಾಯಕ್ಕೆ 31 ಓಟವನ್ನು ಗಳಿಸಿ 2 ಪ್ರಮುಖ ವಿಕೆಟ್ಸ್ ಅನ್ನು ಕಳ್ಕೊಂಡಿದೆ. ಉಳಿದ 4 ಓವರ್ಗಳಲ್ಲಿ ಜಯಕ್ಕಾಗಿ 54 ಓಟಗಳು ಬರಬೇಕಾಗಿದೆ. ಸದ್ಯ ಸಾಗರ್ ಭಂಡಾರಿ ಅವರು 2 ಓವರ್ಗಳು ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. 16 ಓಟಗಳಿಗೆ ಅವಕಾಶವನ್ನು ಮಾಡಿಕೊಂಡು ಒಂದು ಪ್ರಮುಖ ವಿಕೆಟ್ಸ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ. ಹೇಮಂತ್ 1 ಓವರ್ 9 ಓಟವನ್ನು ಬಿಟ್ಟುಕೊಟ್ಟಿದ್ದಾರೆ. ಅರುಣ್ 1 ಓವರ್ ಅಲ್ಲಿ 5 ಓಟ, ಒಂದು ಪ್ರಮುಖ ವಿಕೆಟ್ಸ್ ಅನ್ನು ಪಡ್ಕೊಂಡಿದ್ದಾರೆ. ಸದ್ಯದ ಪರಿಸ್ಥಿತಿಯನ್ನು ಗಮನಿಸಿದ್ರೆ ಖಂಡಿತವಾಗ್ಲೂ ಇರ್ಫಾನ್ ಮುದೋಳ್ ಮತ್ತು ಗೌಸ್ ಅವರು ಅಂತಿಮ ಹಂತದವರೆಗೂ ಪಂದ್ಯಾಟವನ್ನು ಮುಂದುವರಿಸಿದ್ರೆ ಖಂಡಿತವಾಗ್ಲೂ ಈ ಒಂದು ಮೊತ್ತವನ್ನು ಚೇಸ್ ಮಾಡುವಂತ ಒಂದು ಲೆಕ್ಕಾಚಾರ ಕೂಡ ಇದೆ. ಎಸ್ಗಾರ್ ವಿಭಾಗದಲ್ಲಿ ಪ್ರಶಾಂತ್ ಪಿಳ್ಳೆ, ಸ್ಟ್ರೈಕರ್ ವಿಭಾಗದಲ್ಲಿ ಇರ್ಫಾನ್. ಇರ್ಫಾನ್ ಗೆದ್ದ ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಪ್ರತಿ ಓವರಲ್ಲೂ ಕೂಡ 2 ಬೌಂಡರೀಸ್ ಗಳನ್ನ ಪಡ್ಕೊಳ್ಳೇಬೇಕಾಗಿರ್ತಕ್ಕಂಥ ಡ್ರೀಮ್ ಡಿಫೆಂಡರ್ಸ್. 23 ಚೆಂಡು 54ರ ಅವಶ್ಯಕತೆ ಇದೆ. ಡೌನ್ ದ ಲೆಗ್ ಸೈಡ್ ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಎಕ್ಸ್ಟ್ರಾ ಓಟದ ಹೆಚ್ಚುವರಿ ಅಂಕಿಅಂಶಗಳ ಪಟ್ಟಿಯನ್ನು ತಲುಪ್ತಾ ಇದೆ. ಇವೆಲ್ಲ ಎಕ್ಸ್ಟ್ರಾ ಓಟಗಳು ಟೀಮ್ ಡ್ರೀಮ್ ಡಿಫೆಂಡರ್ಸ್ ತಂಡಕ್ಕೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಇದುವರೆಗೂ ಒಂದು ಅತ್ಯುತ್ತಮವಾದಂಥ ಎಸ್ಗಾರಿಕೆಯನ್ನು ಮಾಡಿದಂಥ ತಂಡ ಆದಷ್ಟು ಶೀಘ್ರಗತಿಯಲ್ಲಿ ಈ ಪಾರ್ಟ್ನರ್ಶಿಪ್ ಅನ್ನ ಮುರಿಲೇಬೇಕಾಗಿದೆ. ಈ ಪಾರ್ಟ್ನರ್ಶಿಪ್ ಈ ಒಂದು ಚೇಸಿಂಗ್ ಪ್ರಕ್ರಿಯೆ
ಈ ನಡುವೆ ಮತ್ತೆ ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಮೊದಲ ಚೆಂಡು ಡಾಟ್, ಆ ಬಳಿಕ ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ ಸಂಖ್ಯಾಂಶಗಳ ಪಟ್ಟಿಯನ್ನು ಕಂಡುಕೋತಾ ಇದೆ. 23-52. ಪ್ರತಿ ಎಸೆತದಲ್ಲೂ ಕೂಡ ಗಾರುಡಿಗ ನವೀನ್ ಚೂ ಒಂದಷ್ಟು ಸಲಹೆ ಸೂಚನೆಗಳನ್ನ ಎಸ್ಗಾರರಿಗೆ ನೀಡ್ತಾ ಇದ್ದಾರೆ. ತಮ್ಮ ಅನುಭವದ ದಾರಿಯನ್ನು ಎಳಿತಾ ಇದ್ದಾರೆ ಈ ಒಂದು ಪಂದ್ಯಾಟದ ಜಯಕ್ಕಾಗಿ. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಇರ್ಫಾನ್ ಮುದೋಳ್ ಪರ್ಫೆಕ್ಟ್ ರಿವರ್ಸ್ ಶಾಟ್ ಅನ್ನು ಕಂಡುಕೊಂಡ್ರು. ಷಟ್ಕ, ಸಿಕ್ಸರ್, 6 ಓಟಗಳ ಸೇರ್ಪಡೆ. ಮೊದಲಿಗೆ ತಿಳಿಸಿದ ಹಾಗೆ ಇಬ್ಬರು ಕೂಡ ಹಾರ್ಡ್ ಬಾಲ್ ಸ್ಪೆಷಲಿಸ್ಟ್ ಆಟಗಾರರು. ಅಂತಿಮ ಹಂತದವರೆಗೂ ಪಂದ್ಯಾಟವನ್ನು ಆಡಿದ್ರೆ ಖಂಡಿತವಾಗ್ಲೂ ಡ್ರೀಮ್ ಡಿಫೆಂಡರ್ಸ್ ತಂಡಕ್ಕೆ ಜಯವನ್ನ ತಂದುಕೊಡುವಂತ ಇಬ್ಬರು ಹೊಡಿ ಬಡಿ ಆಟಗಾರರು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ನಿರ್ಣಾಯಕ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಎರಡೂ ತಂಡಗಳು ಗೆಲ್ಲಲೇಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಉಳಿದ 22 ಚೆಂಡುಗಳು 46 ಓಟವನ್ನು ಡಿಫೆಂಡ್ ಮಾಡಿದ್ರೆ ಬಾಬು 11 ಪಂದ್ಯವನ್ನು ಜಯಿಸುತ್ತೆ. 22 ಎಸೆತಗಳಲ್ಲಿ 46 ಓಟವನ್ನು ಗಳಿಸಿದ್ರೆ ಡ್ರೀಮ್ ಡಿಫೆಂಡರ್ಸ್ ತಂಡ ಪಂದ್ಯಾಟವನ್ನು ಜಯಿಸುತ್ತಾರೆ. ವಿಶಿಷ್ಟ ಶೈಲಿಯ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ, ರ್ಯಾಮ್ ಶಾಟ್ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಲೆಗ್ ಬೈ ರೂಪದಲ್ಲಿ ಒಂದು ಓಟವನ್ನು ಪಡಿತಾ ಇದ್ದಾರೆ. ಸಿಕ್ಸರ್ ಬಳಿಕ ಒಂದು ಓಟ ಮತ್ತೆ ಅಂಕಿಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದೆ. ಮೊದಲ ಹಂತದಲ್ಲಿ ಸ್ಲೋ ಸ್ಟಾರ್ಟ್ ಅನ್ನ ಪಡ್ಕೊಂಡ್ರು ಕೂಡ ಆ ಬಳಿಕ ಬೌಂಡ್ರಿ ಸಿಕ್ಸರ್ಗಳ ಲೆಕ್ಕಾಚಾರವನ್ನ ಗೌಸ್ ಮತ್ತು ಇರ್ಫಾನ್ ಮಾಡ್ತಾ ಇದ್ದಾರೆ. ಓಟಗಳು ಈ ಹಂತದಲ್ಲಿ ಸುಲಭ ಕ್ಯಾಚ್ ಕೈ ಸೇರ್ತಾ ಇದೆ. ಗೌಸ್ ಬ್ಯಾಕ್ ಟು ಪವಿಲಿಯನ್. ಇಂಪಾರ್ಟೆಂಟ್ ಬ್ರೇಕ್ ಥ್ರೂ, ಕ್ರೂಷಿಯಲ್ ವಿಕೆಟ್ಸ್ ಅನ್ನ ಪಿಳ್ಳೆ ಪಡ್ಕೊಂಡ್ರು. 40ಕ್ಕೆ 3ನೇ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದ್ದಾರೆ ಡ್ರೀಮ್ ಡಿಫೆಂಡರ್ಸ್. ಹೊಸ ಆಟಗಾರ ಯುನಸ್. ನಲವತ್ತಕ್ಕೆ 3. ಸಿಕ್ಸರ್ ಅನ್ನ ಬಿಟ್ಟುಕೊಟ್ರು ಕೂಡ ಬಳಿಕ ಲೆಗ್ ಬೈಸ್ ರೂಪದಲ್ಲಿ ಒಂದು ಓಟ. ಇವಾಗ ಇಂಪಾರ್ಟೆಂಟ್ ವಿಕೆಟ್ ಅನ್ನ ಪಿಳ್ಳೆ ಪಡ್ಕೊಂಡ್ರು. ಉಳಿದ 20 ಎಸೆತಗಳಲ್ಲಿ 45 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 20-45 ಲೆಕ್ಕಾಚಾರದ ಆಟವನ್ನು ಆಡಬೇಕಾಗಿರ್ತಕ್ಕಂಥ ಎರಡೂ ತಂಡಗಳು ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನ ಇಲ್ಲಿ ತಗೊಂಡು ಪಂದ್ಯಾಟವನ್ನು ಆಡಬೇಕಾಗಿದೆ ಡ್ರೀಮ್ ಡಿಫೆಂಡರ್ಸ್ ಮತ್ತು ಟೀಮ್ ಬಾಬು 11. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನವನ್ನ ಯೂನಸ್ ಮಾಡಿದ್ರು. ಎಕ್ಸ್ಟ್ರಾ ಕೋರ್ಸ್ ಸೀಮಾರಕ್ಕೆ ಹೊರಭಾಗವನ್ನು ಕಾಡ್ತಾ ಇದೆ. ಷಟ್ಕ, ಸಿಕ್ಸರ್, 6 ಓಟದ ಹೆಚ್ಚುವರಿ. ತಾನೆದುರಿಸಿದ ಮೊದಲ ಚೆಂಡಿನಲ್ಲಿ ಮನಮೋಹಕ ಸಿಕ್ಸರ್ ಅನ್ನ ಯೂನಸ್ ದಾಖಲಿಸಿದ್ರು. 46ಕ್ಕೆ ತಲುಪ್ತಾ ಇದೆ ತಳೆದ ಒಟ್ಟು ಮೊತ್ತ 46. ಲಾಸ್ ಆಫ್ 3 ವಿಕೆಟ್ಸ್ ಟೀಮ್ ಡ್ರೀಮ್ ಡಿಫೆಂಡರ್ಸ್. 19ಕ್ಕೆ 39, 19-39. ಈ ಹಂತದಲ್ಲಿ ಮತ್ತೆ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನಗಳು ಕಾಡ್ತಾ ಇದೆ. ಸುರಕ್ಷಿತ ಗ್ಯಾಪ್ ಶಾಟ್, ಬೌಂಡ್ರಿಯ ಸೇರ್ಪಡೆ. ಅಂತಿಮ 2 ಚೆಂಡುಗಳಲ್ಲಿ 10 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ವಿಕೆಟ್ಸ್ ಪಡ್ಕೊಂಡ್ರು ಕೂಡ ಒಂದು ದುಬಾರಿ ಓವರ್ ಮುಕ್ತಾಯವನ್ನು ಕಾಡ್ತಾ ಇದೆ. ಈ ಬೌಂಡ್ರಿ ಮುಖಾಂತರವಾಗಿ ಟೀಮ್ ಹಾಫ್ ಸೆಂಚುರಿ ಕಂಪ್ಲೀಟ್ ಮಾಡ್ಕೊಳ್ತಾ ಇದೆ. 50. ಲಾಸ್ ಆಫ್ 3 ವಿಕೆಟ್ಸ್ ಆಫ್ಟರ್ 5 ಓವರ್ಸ್ ಡ್ರೀಮ್ ಡಿಫೆಂಡರ್ಸ್. 5 ಓವರ್ಗಳ ಮುಕ್ತಾಯಕ್ಕೆ 50ಕ್ಕೆ 3, 18ಕ್ಕೆ 35, 18-35. ಬಾಗಲಕೋಟೆಯ ಬರಹಟ್ಟಿಯ ಇರ್ಫಾನ್ ಮುದೋಳ್
9 ಚೆಂಡುಗಳಲ್ಲಿ 8 ಓಟವನ್ನು ದಾಖಲಿಸಿದ್ರು ಕೂಡ ಇವಾಗ ಇರ್ಫಾನ್ ಬನಹಟ್ಟಿ ಮತ್ತು ಯೂನುಸ್ ಹೇಗಲ ಮೇಲೆ ಒಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನೇ ಇಲ್ಲಿ ನಿಭಾಯಿಸಿದ್ರೆ ಪಂದ್ಯವನ್ನು ಜಯಿಸುತ್ತೆ ಡ್ರೀಮ್ ಡಿಫೆಂಡರ್ಸ್ ಗಳ ತಂಡ. ಬಾಬು 11ನ ಟ್ರಂಪ್ ಕಾರ್ಡ್ ಬೌಲರ್ ಅನ್ನ ಬಳಸ್ತಾ ಇದ್ದಾರೆ. ಅರುಣ್ ಯಾವುದೇ ಹಂತದಲ್ಲೂ ಕೂಡ ಬ್ರೇಕ್ ಥ್ರೂ ತಂದುಕೊಡುವಂತ ಬೌಲರ್ ಅರುಣ್ ಅನ್ನ ಬಳಸ್ತಾ ಇದ್ದಾರೆ. 18ಕ್ಕೆ 35 ಇರ್ಫಾನ್ ಮುದೋಲ್ ಸ್ಟ್ರೈಕ್ ಅನ್ನ ಪಡಿತಾ ಇದ್ದಾರೆ. 18 ಚೆಂಡುಗಳಲ್ಲಿ 35 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಕಟ್ ಮಾಡುವಂತಹ ಪ್ರಯತ್ನ, ಓಟಗಳಿಗೆ ಅರುಣ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಈ ರೀತಿಯ ಡಾಟ್ ಬಾಲ್ಗಳ ಅವಶ್ಯಕತೆ ಇದೆ. 17ಕ್ಕೆ 35 ಓಟಗಳು ಬರಬೇಕಾಗಿದೆ. ಪ್ರತಿ ಓವರಲ್ಲೂ ಕೂಡ ಬೌಂಡ್ರಿ ಸಿಕ್ಸರ್ ಗಳಿಸಿದ್ರೆ ಮಾತ್ರ ಈ ಪಂದ್ಯವನ್ನು ಜಯಿಸುತ್ತೆ ಡ್ರೀಮ್ ಡಿಫೆಂಡರ್ಸ್. ಖಂಡಿತವಾಗ್ಲೂ 2 ಬೌಂಡ್ರಿ ಅಥವಾ 2 ಸಿಕ್ಸರ್ ಗಳನ್ನ ದಾಖಲಿಸಿ ಜೊತೆಗೆ ಸ್ಟ್ರೈಕ್ ರೊಟೇಟ್ ಮಾಡಲೇಬೇಕಾಗಿದೆ. ಪ್ರತಿಯೊಂದು ಡಾಟ್ ಬಾಲ್ ಕೂಡ ಇಲ್ಲಿ ರಿಕ್ವೈರ್ಡ್ ರನ್ ರೇಟ್ ಹೆಚ್ಚಳವಾಗುತ್ತೆ. ವಿಶಿಷ್ಟ ಶೈಲಿ ಹೊಡೆತ ದಾಖಲಿಸುವ ಪ್ರಯತ್ನ, ಟಾಪ್ ಎಡ್ಜ್ ಆಗ್ತಾ ಇದೆ, ಬ್ಯಾಕ್ವರ್ಡ್ ರನ್ನಿಂಗ್ ಕ್ಯಾಚ್ ಪಡ್ಕೊಳ್ಳುವಂತ ಪ್ರಯತ್ನವನ್ನ ನವೀನ್ ಮಾಡಿದ್ರು. ಒಂದು ಅವಕಾಶವನ್ನ ಅರುಣ್ ಕಲ್ಪಿಸಿಕೊಟ್ಟಿದ್ರು. ಸದ್ಯ ಆ ಅವಕಾಶವು ಕೂಡ ಇವಾಗ ಕಳ್ಕೊಳ್ತಾ ಇದ್ದಾರೆ. ಸದ್ಯ ಒಂದು ಕಷ್ಟಕರವಾದಂತ ಕ್ಯಾಚ್ ಅಂಡರ್ ದ ಲೈಟ್ಸ್ ಅಲ್ಲಿ ಬ್ಯಾಕ್ವರ್ಡ್ ರನ್ನಿಂಗ್ ಕ್ಯಾಚ್ ಪಡ್ಕೊಳ್ಳೋದು ತುಂಬಾನೇ ಕಷ್ಟ. ಸದ್ಯ ನೋ ಮ್ಯಾನ್ ಸ್ಟ್ಯಾಂಡ್ ಆಗ್ತಾ ಇದೆ. 2 ಅಂಕಿಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದೆ. 16ಕ್ಕೆ 33. ಫ್ಲಿಕ್ ಮಾಡುವಂತಹ ಪ್ರಯತ್ನ, ದಾಂಡಿನ ಸ್ಪರ್ಶನ ಕಾಣ್ತಾ ಇದೆ. ಒಂದು ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ರು. 53, 15ಕ್ಕೆ 32ರ ಅವಶ್ಯಕತೆ ಇದೆ. ಯೂನಿಸ್ ಕಳೆದ ಓವರಿನ ಅಂತಿಮ 2 ಎಸೆತಗಳಲ್ಲಿ ಒಂದು ಬೌಂಡ್ರಿ, ಒಂದು ಸಿಕ್ಸರ್ ಅನ್ನ ದಾಖಲಿಸಿ 10 ಓಟವನ್ನು ಪಡ್ಕೊಂಡಂತ ಆಟಗಾರ. ಇವಾಗ 15ಕ್ಕೆ 32ರ ಅವಶ್ಯಕತೆ ಇದೆ. ಯೂನುಸ್ ಗೆದ್ದಂತ ಚೆಂಡು ಕಾರ್ಡ್ ಬಿಹೈಂಡ್, ಅವಕಾಶವನ್ನ ಇಲ್ಲಿ ಕೈ ಚೆಲ್ತಾ ಇದ್ದಾರೆ ನವೀನ್ ಚೂ. ಡಾಟ್ ಬಾಲ್ ಅಂಕಿಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದೆ. ಯೂನಿಸ್ಗೆ ಜೀವದಾನ ಲಭಿಸ್ತಾ ಇದೆ. ಈ ಒಂದು ಆಪರ್ಚುನಿಟಿಯನ್ನ ಯಾವ ರೀತಿಯಾಗಿ ಉಪಯೋಗಿಸಿಕೊಳ್ತಾನೆ ಮುಂದಿನ ಹಂತದಲ್ಲಿ ಅಂತ ನೋಡಬೇಕಾಗಿದೆ. ಯೂನುಸ್ 2 ಕ್ಯಾಚ್ ಅವಕಾಶವನ್ನ ಕೈ ಚೆಲ್ತಾ ಇದ್ದಾರೆ. ಬಾಬು 11ನ ಕ್ಷೇತ್ರರಕ್ಷಕ ಮತ್ತು ಗಾರುಡಿಗ. ನಡುವೆ ಕ್ಲೀನ್ ಬೌಲ್, ಕ್ಯಾಚಸ್ ಡ್ರಾಪ್ ಆದ್ರೂ ಕೂಡ ಇವಾಗ ಅರುಣ್ ಇವಾಗ ಕ್ಲೀನ್ ಬೌಲ್ ರೂಪದಲ್ಲಿ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 53ಕ್ಕೆ 4ನೇ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ ಡ್ರೀಮ್ ಡಿಫೆಂಡರ್ಸ್. ದಯವಿಟ್ಟು ಅಭಿಮನ್ಯು ಕ್ರಿಕೆಟರ್ಸ್ ರೆಡಿ ಇರಬೇಕು. ನೀವ್ಯಾರು ಗ್ರೌಂಡಲ್ಲಿ ಕಾಣಿಸ್ತಾ ಇಲ್ಲ. ಅಭಿಮನ್ಯು ಕ್ರಿಕೆಟರ್ಸ್ ಈ ಪಂದ್ಯಾಟ ಮುಗಿದ ಕೂಡಲೇ ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕು. ಅಭಿಮನ್ಯು ಮಾದೇಶಣ್ಣ ನೀನು ಓನರ್ ಅಷ್ಟೇ. 53ಕ್ಕೆ 4, 53, ಲಾಸ್ ಆಫ್ 4 ವಿಕೆಟ್ಸ್. ಇಂಪಾರ್ಟೆಂಟ್ ಓವರ್ ಅನ್ನು ಎಸಿತಾ ಇರ್ತಕ್ಕಂಥ ಅರುಣ್ ಮತ್ತೆ ವಿಕೆಟ್ಸ್ ಅನ್ನ ತಂದುಕೊಡ್ತಾ ಇದ್ದಾರೆ. ಕೇವಲ 3 ಓಟಗಳಿಗೆ ಅಷ್ಟು ಅವಕಾಶ ಮಾಡಿಕೊಟ್ಟು ಪ್ರಮುಖ ಬ್ರೇಕ್ ಥ್ರೂ ಮತ್ತೆ ತಂದುಕೊಟ್ರು. ಸಿಕ್ಸರ್ ಬೌಂಡ್ರೀಸ್ ಅನ್ನು ದಾಖಲಿಸಿರ್ತಕ್ಕಂಥ ಯೂನುಸ್ ಇವಾಗ ಪೆವಿನಿಯಲ್ ಅತ್ತ ಸಾಗಿ ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇವಾಗ ಹೊಸ ಆಟಗಾರ ಅಂಕಣ ಭಾಗದಲ್ಲಿ ಪ್ರತಾಪ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಹದಿಮೂರಕ್ಕೆ 32, 13, 32.
ಇರ್ಫಾನ್ ಬಾನಹಟ್ಟಿಯ ಮೇಲೆ ಬಹಳಷ್ಟು ಜವಾಬ್ದಾರಿ ಇದೆ. ಆ ಒಂದು ಜವಾಬ್ದಾರಿಯನ್ನ ಇರ್ಫಾನ್ ಬಾನಹಟ್ಟಿ ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ. 6th ಓವರ್ ಲಾಸ್ಟ್ ಬಾಲ್ ರಿಮೈನಿಂಗ್. ಪ್ರತಾಪ್ ಗೆದ್ದಂತ ಚೆಂಡು ಪುಲ್ ಮಾಡುವಂತ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಸಕ್ಸಸ್ಫುಲ್ ಓವರ್, ಎಕನಾಮಿಕಲ್ ಓವರ್ ಮುಕ್ತಾಯವನ್ನ ಕಾಣ್ತಾ ಇದೆ. 53ಕ್ಕೆ ಸ್ಥಗಿತತೆಯನ್ನು ಪಡ್ಕೊಳ್ತಾ ಇದೆ ಡ್ರೀಮ್ ಡಿಫೆಂಡರ್ಸ್. 53, ಲಾಸ್ ಆಫ್ 4 ವಿಕೆಟ್ಸ್, ಲಾಸ್ಟ್ 2 overs ರಿಮೈನಿಂಗ್, 12 ಬಾಲ್ 32 ರನ್ಸ್, 12 ಎಸೆತ, 32 ಓಟ ಬರಬೇಕಾಗಿದೆ ಜಯಕ್ಕಾಗಿ. ಗೌಸ್ ಮತ್ತು ಇರ್ಫಾನ್ ಇರುವಷ್ಟು ಕಾಲ ಒಂದು ಎಸ್ಆರ್ಗೆ ಕಾಟ ಕೊಟ್ಟಿದ್ರು. ಸದ್ಯ ಅವರ ವಿಕೆಟ್ಸ್ ಅನ್ನ ಕಳ್ಕೊಂಡ ಬಳಿಕ ಬಂದಂತ ಯೂನುಸ್ ಒಂದು ಉತ್ತಮ ರೀತಿಯ ಒಂದು ಸ್ಟಾರ್ಟ್ ಅನ್ನು ಪಡೆದಿದ್ರು. ಒಂದು ಬೌಂಡ್ರಿ, ಒಂದು ಸಿಕ್ಸರ್ ಅನ್ನು ಗಳಿಸಿದ್ರು. ಯೂನುಸ್ ಕೂಡ ವಿಕೆಟ್ ಅನ್ನು ಒಪ್ಪಿಸಿದ್ದಾರೆ. ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ 12 ಎಸೆತಗಳಲ್ಲಿ 32 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 12 ಬಾಲ್ 32 ರನ್ಸ್, 12ಕ್ಕೆ 32. ಎಸ್ಗಾರ್ಕೆ ವಿಭಾಗದಲ್ಲಿ ನಸ್ರುಲ್ಲಾ ಫ್ರೆಂಡ್ಸ್ ಬೆಂಗಳೂರು ಕ್ರಿಕೆಟ್ಗೆ ಅಪಾರ ಸೇವೆಯನ್ನು ಸಲ್ಲಿಸಿದಂತ ಮತ್ತೋರ್ವ ಆಲ್ರೌಂಡರ್ ಆಟಗಾರ. ಸದ್ಯ ಇವಾಗ ಪೆನಾಲ್ಟಿಮೇಟ್ ಓವರ್, ಕ್ರೂಷಿಯಲ್ ಓವರ್ಗಾಗಿ ನಸ್ರೂರ್ ಅವರನ್ನು ಬಳಸ್ತಾ ಇದ್ದಾರೆ ಬಾಬು ಇಲೆವೆನ್ಸ್. 12ಕ್ಕೆ 32. ಇರ್ಫಾನ್ ಸ್ಟ್ರೈಕ್ ಇದ್ದಾರೆ. ಔಟ್ ಸೈಡ್ ಆಫ್ ಸ್ಟಿಕ್ ಅಲ್ಲಿ ಎಸ್ಸನ್ನು ದಾಖಲಿಸುವಂತ ಪ್ರಯತ್ನವನ್ನು ಮಾಡಿದ್ರು. 1 ಓಟ, 2ನೇ ಓಟವನ್ನು ಪಡ್ಕೊಳ್ಳುವಂತ ಪ್ರಯತ್ನ, ಪೂರೈಕೆಯು ಕೂಡ 2 runs ಕಂಪ್ಲೀಟೆಡ್. 11 ಎಸೆತ, 30 ಓಟದ ಅವಶ್ಯಕತೆ ಇದೆ. ಕರ್ನಾಟಕ ಹಾಟ್ ಬಾಲ್ ಪ್ರೀಮಿಯರ್ ಲೀಗ್ ಕೆವಿಆರ್ ಸಂಸ್ಥೆ ಮತ್ತು ಕೆಎಂಎಸ್ ಗ್ರೂಪ್ಸ್ ಒಂದು ಯಶಸ್ವಿ ಪಂದ್ಯಕೂಟವನ್ನು ಆಯೋಜಿಸ್ತಾ ಇದೆ. ಬಿರುಸಿನ ಹೊಡೆತ ದಾಖಲಿಸುವಂತಹ ಪ್ರಯತ್ನಗಳು ಸತತವಾಗಿ ನಡೀತಾ ಇದೆ. ಶಾರ್ಟ್ ಪರ್ಫೆಕ್ಷನ್ ಕಂಡುಕೊಳ್ಳದೆ ಇದ್ರು ಕೂಡ ಈ ಹಂತದಲ್ಲಿ ಮತ್ತೆ 2 ಓಟವನ್ನ ಇರ್ಫಾನ್ ಪಡಿತಾ ಇದ್ದಾರೆ. 10ಕ್ಕೆ 28, 10 ಬಾಲ್ 28. ಸಮಯದಿಂದ ಸಮಯಕ್ಕೂ ಪಂದ್ಯ ಕುತೂಹಲಕಾರಿ ಘಟ್ಟವನ್ನು ತಲುಪ್ತಾ ಇದೆ. ಶಾರ್ಟ್ ರೈಸಿಂಗ್ ಡೆಲಿವರಿ, ಕೇವಲ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಸಿಂಗಲ್ ಡಬಲ್ಸ್ ರೂಪದಲ್ಲಿ ಓಟವನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಡ್ರೀಮ್ ಡಿಫೆಂಡರ್ಸ್ ಸದ್ಯದ ಪರಿಸ್ಥಿತಿಯಲ್ಲಿ ಬೌಂಡ್ರಿ ಸಿಕ್ಸರ್ಗಳ ಲೆಕ್ಕಾಚಾರವನ್ನು ಮಾಡಿದ್ರೆ ಮಾತ್ರ ಈ ಪಂದ್ಯವನ್ನು ಜಯಿಸ್ತಾರೆ. ಈ ರೀತಿಯ ಸಿಂಗಲ್ ಡಬಲ್ಸ್ ಅನ್ನ ಕಂಡುಕೊಂಡ್ರೆ ಖಂಡಿತವಾಗ್ಲೂ ಸೋಲಿನ ಅಂತರ ಕಮ್ಮಿ ಆಗುತ್ತೆ ವಿನಃ ಗೆಲುವನ್ನು ದಾಖಲಿಸಲು ತುಂಬಾ ಕಷ್ಟ ಆಗುತ್ತೆ. 9ಕ್ಕೆ 27 ಓಟಗಳು ಬರಬೇಕಾಗಿದೆ. ಶೀಘ್ರಗತಿಯಲ್ಲಿ ಇವಾಗ ಬೌಂಡ್ರಿ ಅಥವಾ ಸಿಕ್ಸರ್ ಅನ್ನ ಗಳಿಸಬೇಕಾಗಿದೆ ಇಲ್ಲಿ ಡಿಫೆಂಡರ್ಸ್. ನಸ್ರು ಒಂದಷ್ಟು ಕ್ಷೇತ್ರ ರಕ್ಷಣೆ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಬಿರುಸಿನ ಹೊಡೆತ, ಪ್ರತಾಪ ತಮ್ಮ ಪ್ರತಾಪವನ್ನು ತೋರಿಸಿದ್ರು. ಲಾಂಗ್ ಗಾರ್ಡ್ ಮೇಲ್ಭಾಗದಲ್ಲಿ ಷಟ್ಕ, ಮತ್ತೆ ಪಂದ್ಯದಲ್ಲಿ ಕಮ್ ಬ್ಯಾಕ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಡ್ರೀಮ್ ಡಿಫೆಂಡರ್ಸ್ ಗಳ ತಂಡ. 8ಕ್ಕೆ 21. ಇನ್ನ 1 ಅಥವಾ 2 ಸಿಕ್ಸರ್ ಕಂಡುಕೊಂಡ್ರೆ ಖಂಡಿತವಾಗ್ಲೂ ಪಂದ್ಯದ ಚಿತ್ರಣ ಬದಲಾಗುತ್ತೆ. 64, ಲಾಸ್ ಆಫ್ 4 ವಿಕೆಟ್ಸ್, 8 ಬಾಲ್ 21.
ಪ್ರತಾಪ್ ಗೆದ್ದಂತ ಚೆಂಡು, ನಸ್ರು ಕಮ್ ಬ್ಯಾಕ್ ಮಾಡ್ಕೋತಾ ಇದ್ದಾರೆ. 7-21 ಈ ಒಂದು ಎಸೆತವೇ ಪಂದ್ಯದ ಫಲಿತಾಂಶ ಬರುವಂತ ಚೆಂಡು. ಎರಡು ತಂಡಗಳಿಗೂ ಕೂಡ ಇಂಪಾರ್ಟೆಂಟ್ ಡೆಲಿವರಿ ಪೆನಾಲ್ಟಿ ಬೇಟ್ ಓವರ್ ಚಾಲ್ತಿಯ ಕೊನೆಯ ಚೆಂಡು. 7-21. ಕ್ಷೇತ್ರ ರಕ್ಷಣೆಯಷ್ಟು ಬದಲಾವಣೆಯನ್ನು ಕಾಣ್ತಾ ಇದೆ. ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ಈ ನಡುವೆ ಕ್ಷೇತ್ರ ರಕ್ಷಣೆ ವೈಫಲ್ಯತೆಯನ್ನು ಕಂಡುಕೊಳ್ತಾ ಇದೆ. ಬೌಂಡ್ರಿ, ಲಕ್ಕಿ ಬೌಂಡ್ರಿ, ಇಂಪಾರ್ಟೆಂಟ್ ಬೌಂಡ್ರಿ ಬರ್ತಾ ಇದೆ. 4 ಓಟದ ಹೆಚ್ಚುವರಿ ಓವರ್ ಕೂಡ ಮುಕ್ತಾಯವನ್ನ ಕಾಣ್ತಾ ಇದೆ. 15 ಓಟವನ್ನ ಈ ಒಂದು ಓವರ್ನಲ್ಲಿ ಪಡ್ಕೊಂಡಂತ ಡ್ರೀಮ್ ಡಿಫೆಂಡರ್ಸ್ ಗಳ ತಂಡ. ಉಳಿದ 6 ಚೆಂಡು ಜಯಕ್ಕಾಗಿ 17 ಓಟಗಳು ಬರಬೇಕಾಗಿದೆ. 6ಕ್ಕೆ 17 ಸುಲಭ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಈ ಹಂತದಲ್ಲಿ ಕೈ ಕೊಡ್ತಾ ಇದೆ ಬಾಬು 11 ತಂಡಕ್ಕೆ. ಕೇವಲ ಸಿಂಗಲ್ ಬಂದಿದ್ರೆ ಅಂತಿಮ ಓವರ್ನಲ್ಲಿ 20 ಓಟವನ್ನ ಚೇಸಿಂಗ್ ಪ್ರಕ್ರಿಯೆಯಲ್ಲಿ ಪಡ್ಕೋಬೇಕಾಗಿರ್ತಕ್ಕಂಥ ತಂಡಕ್ಕೆ ಲಕ್ಕಿ ಆಗಿ ಒಂದು ಮಿಸ್ಫೀಲ್ಡ್ ರೂಪದಲ್ಲಿ ಒಂದು ಲಕ್ಕಿ ಬೌಂಡ್ರಿ ಸಿಗ್ತಾ ಇದೆ. 6 ಚೆಂಡು ಜಯಕ್ಕಾಗಿ 17 ಓಟದ ಅವಶ್ಯಕತೆ. 6 ಬಾಲ್ 17. ಅಂತಿಮ ಓವರ್ಗಾಗಿ ಮತ್ತೆ ಪ್ರಶಾಂತ ಪಿಳ್ಳೆ, ದಾಸರಹಳ್ಳಿ ಪರಿಸರದ ಆಟಗಾರ ಪ್ರಶಾಂತ ಪಿಳ್ಳೆ ಕೈಗೆ ಚೆಂಡನ್ನು ನೀಡ್ತಾ ಇದ್ದಾರೆ. ಪಂದ್ಯಾಟವನ್ನು ಉಳಿಸಬೇಕಾದ್ರೆ 6 ಚೆಂಡುಗಳ ಮುಂದೆ 17 ಓಟವನ್ನು ಉಳಿಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಸದ್ಯ ಇರ್ಫಾನ್ ಸ್ಟ್ರೈಕಿಗೆ ಬರ್ತಾ ಇದ್ದಾರೆ. 6ಕ್ಕೆ 17. ಪ್ರಶಾಂತ ಪಿಳ್ಳೆ ಈ ಪಂದ್ಯವನ್ನ ಉಳಿಸ್ತಾರಾ ಅಥವಾ ಅಳಿಸ್ತಾರಾ ಅಂತ ಕಾದು ನೋಡಬೇಕಾಗಿದೆ. 6ಕ್ಕೆ 17. Six ball 17. ಬೆರೋಸಿನ ಹೊಡೆತ ಇರ್ಫಾನ್ ಮುದೋಲ್ ದಾನ ಮುಖಾಂತರವಾಗಿ ಸ್ಕ್ವೇರ್ ಲೆಗ್ ಸೀಮಾರೇಖೆ ಹೊರಭಾಗವನ್ನು ಕಾಡ್ತಾ ಇದೆ. ಷಟ್ಕ ಸಿಕ್ಸರ್ 6 ಓಟದ ಹೆಚ್ಚುವರಿ. 5ಕ್ಕೆ 11. ಕೈಯಲ್ಲಿದ್ದ ಪಂದ್ಯ ಕೈ ಜಾರಿ ಹೋಗ್ತಾ ಇದೆ ಬಾಬು 11 ತಂಡಕ್ಕೆ. 5ಕ್ಕೆ 11. 5 ಬಾಲ್ 11. 2 ಡಗ್ಔಟ್ ಅಲ್ಲಿ ಎದೆ ಬಡಿತ ಹೆಚ್ಚಾಗ್ತಾ ಇದೆ. ಪ್ರೇಕ್ಷಕರೆಲ್ಲ ತುದಿಗಾಲಲ್ಲಿ ನಿಂತು ಪಂದ್ಯದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಉಳಿದ 5 ಚೆಂಡು ಜಯಕ್ಕಾಗಿ 11 ಓಟ ಬರಬೇಕಾಗಿದೆ. ಫೈವ್ ಬಾಲ್ 11. ಪ್ರಶಾಂತ ಪಿಳ್ಳೆ ಈ ರೀತಿಯ ಬಹಳಷ್ಟು ಪಂದ್ಯಾಟಗಳಲ್ಲಿ ಗೆಲುವನ್ನು ತಂದುಕೊಟ್ಟಂತ ಓರ್ವ ಯುವ ಪ್ರತಿಭೆ, ಯುವ ಆಟಗಾರ. ಬಹಳಷ್ಟು ಅನುಭವ ಇದೆ. ಆ ಒಂದು ಅನುಭವದ ದಾರಿಯನ್ನ ಇಲ್ಲಿ ಎಳಿಬೇಕಾಗಿದೆ ಪ್ರಶಾಂತ ಪಿಳ್ಳೆ. ಸದ್ಯ ಇರ್ಫಾನ್ ಅವರ ವಿಕೆಟ್ಸ್ ಅನ್ನ ಪಡ್ಕೊಂಡ್ರೆ ಇನ್ನೂ ಕೂಡ ಪಂದ್ಯದಲ್ಲಿ ಕಮ್ ಬ್ಯಾಕ್ ಮಾಡುವಂತ ಒಂದು ಲೆಕ್ಕಾಚಾರವನ್ನು ಮಾಡಬಹುದು ಬಾಬು 11 ತಂಡ. 5ಕ್ಕೆ 11. 5 ಬಾಲ್ 11. ಪಿಳ್ಳೆ ಟು ಇರ್ಫಾನ್. ಇರ್ಫಾನ್ ಬನಾಟಿ. ಈ ನಡುವೆ ವಿಶಿಷ್ಟ ಶೈಲಿಯ ಹೊಡೆತ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ರನ್ಔಟ್ ರೂಪದಲ್ಲಿ ಪ್ರತಾಪ್ ವಿಕೆಟ್ಸ್ ಅನ್ನ ಕಳ್ಕೊಂಡ್ರು. ಸದ್ಯ ಆನ್ ಸೈಡ್ ಅಲ್ಲಿ ಉತ್ತಮವಾದಂತಹ ಒಂದು ಹಿಟ್ಟಿಂಗ್ ಅನ್ನ ಪಡೆಯುವಂತ ಆಟಗಾರ. ಸದ್ಯ ಇವಾಗ ಡಬಲ್ ಮೈಂಡೆಡ್ ಶಾಟ್, ರಿವರ್ಸ್ ಶಾಟ್ ಆಡುವಂತ ಒಂದು ಪ್ರಯತ್ನವನ್ನು ಪಟ್ಟರು. ಅದೇ ಇಲ್ಲಿ ಮೈನಸ್ ಪಾಯಿಂಟ್ ಆಗ್ತಾ ಇದೆ.
ಆಂಕರ್ ರೋಲ್ ಅನ್ನ ಪ್ಲೇ ಮಾಡಿ 4 ಚೆಂಡುಗಳಲ್ಲಿ 10 ಓಟವನ್ನು ಗಳಿಸಿದಂತ ಪ್ರತಾಪ್ ಇವಾಗ ಪೆವಿಲಿಯನ್ಗೆ ಹಾದಿಯನ್ನ ತಲುಪ್ತಾ ಇದ್ದಾರೆ. ಹೊಸ ಆಟಗಾರ ಇವಾಗ ಇಮ್ರಾನ್ ಔಟ್, ಅಲ್ತಾಫ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಎಂಟ್ರಿಯನ್ನ ಪಡ್ಕೊಳ್ತಾ ಇದ್ದಾರೆ. ಸಿಕ್ಸರ್ ಬೌಂಡ್ರೀಸ್ ಅನ್ನು ದಾಖಲಿಸಬಲ್ಲಂತ ದೈತ್ಯ ಆಟಗಾರ ಅಲ್ತಾಫ್ ಸದ್ಯ ನಾನ್ ಸ್ಟ್ರೈಕರ್ ಎಂಡ್ ಕಂಡ್ಕೋಬೇಕಾಗಿದೆ. 4 ಚೆಂಡುಗಳ ಮುಂದೆ 11 ಓಟ ಬರಬೇಕಾಗಿದೆ. 4 ಬಾಲ್ 11 ರನ್ಸ್, 4ಕ್ಕೆ 11. ಟೂರ್ನಮೆಂಟಿನ ಅಳಿವು ಉಳಿವಿನ ಲೆಕ್ಕಾಚಾರ. ಕಾನ್ಸ್ಟೇಬಲ್ ಪಲ್ಟಿ ಆಗುವಂತ ಸಾಧ್ಯತೆ ಎಲ್ಲ ಇದೆ. ಕೆಲವು ತಂಡಗಳ ಗೆಲುವು ಸೋಲಿನ ಲೆಕ್ಕಾಚಾರ. ಇಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಅಂಕಣ ಒಳಭಾಗದಲ್ಲಿ ಆಡ್ತಾ ಇರ್ತಕ್ಕಂಥ 2 ತಂಡಗಳಿಗೂ ಕೂಡ ಇದು ಗೆಲ್ಲಲೇಬೇಕಾದಂತ ಪಂದ್ಯ, ಡೂ ಆರ್ ಡೈ ಪಂದ್ಯ. 4 ಬಾಲ್ 11 ಮತ್ತೆ ಇರ್ಫಾನ್ ಎಸ್ಗಾರ್ಕ್ ಭಾಗದಲ್ಲಿ ಪಿಳ್ಳೆ ಸ್ವೀಪ್ ಮಾಡುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಪಂದ್ಯಾಟ ಉಳಿಸುವಂತ ಪ್ರಯತ್ನವನ್ನು ಪ್ರಶಾಂತ ಪಿಳ್ಳೆ ಮಾಡ್ತಾ ಇದ್ದಾರೆ. ಸಿಕ್ಸರ್ ಬಳಿಕ ರನ್ ಔಟ್. ಇವಾಗ ಡಾಟ್ ಬಾಲ್. ಮತ್ತೆ ಪಂದ್ಯ ಇದೆ. ಸಂಜೆ ಹೊತ್ತು ಇದೇ ರೀತಿಯ ಪಂದ್ಯವನ್ನ ಗೇಮ್ ಚೇಂಜರ್ಸ್ ಪ್ರತಾಪ ಪಂದ್ಯವನ್ನ ಜಯಿಸಿದ್ರು. ಅದೇ ರೀತಿಯ ಫಲಿತಾಂಶ ಬರಬೇಕಾಗಿದೆ. ಈ ಹಂತದಲ್ಲಿ ಲಾಫ್ಟ್ ಅಂಡ್ ಶಾಟ್ ಫ್ರಮ್ ಇರ್ಫಾನ್ ಮುದೋಳ್ ಸಿಕ್ಸರ್. ಮತ್ತೊಂದು ಮ್ಯಾಕ್ಸಿಮಮ್. ಕರ್ನಾಟಕ ಹಾರ್ಡ್ಬಾಲ್ ಪ್ರೀಮಿಯರ್ ಲೀಗಿನ ದೈತ್ಯ ಹೊಡೆತ ಇರ್ಫಾನ್ ಮುದೋಳ್ ದಾಡಿನ ಮುಖಾಂತರವಾಗಿ ಚಿಪ್ತಾ ಇದೆ. 2-5, 2 ಬಾಲ್ 5 ರನ್ಸ್. ಬಾಗಲಕೋಟೆಯ ಬುಲ್ ಬನಹಟ್ಟಿಯ ಇರ್ಫಾನ್ ಮುದೋಳ್ 19 ಚೆಂಡುಗಳಲ್ಲಿ 28 ಓಟವನ್ನು ದಾಖಲಿಸಿದ್ದಾರೆ. ಇವಾಗ 2 ಎಸೆತ 5 ಓಟ ಬರಬೇಕಾಗಿದೆ. ಬ್ರೇಕ್ ಥ್ರೂ ಹುಡುಕಾಟದಲ್ಲಿರುವಂತ ಬಾಬು 11 ಡಾಟ್ ಬಾಲ್ ಅಥವಾ ವಿಕೆಟ್ ಪಡ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಲೇಬೇಕಾಗಿದೆ. ಇಲ್ಲಿ ಪ್ರಶಾಂತ ಪಿಳ್ಳೆ ಪಂದ್ಯ ಗೆಲ್ಲಿಸಿಕೊಟ್ರೆ ಖಂಡಿತವಾಗ್ಲೂ ಪಿಳ್ಳೆ ಹೀರೋ ಆಫ್ ದ ನೈಟ್ ಆಗ್ತಾರೆ. ಇಲ್ಲಿ ಈ ಪಂದ್ಯವನ್ನ ಖಂಡಿತವಾಗ್ಲೂ ಇರ್ಫಾನ್ ಗೆಲ್ಲಿಸಿಕೊಟ್ರೆ ಡ್ರೀಮ್ ಡಿಫೆಂಡರ್ಸಿನ ಹೀರೋ ಆಗಿ ಹೊರಹೊಮ್ಮುತ್ತಾರೆ. 2 ಬಾಲ್ 5 ರನ್ಸ್. ಎರಡಕ್ಕೈದು. ಪ್ರಶಾಂತ ಪಿಳ್ಳೆ ಟು ಇರ್ಫಾನ್. ಇರ್ಫಾನ್ ಗೆಸೆತ ಚೆಂಡು. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಇವಾಗ ಮತ್ತೆ ಅಂಕಿಅಂಶಗಳ ಪಟ್ಟಿಯನ್ನು ತಲುಪ್ತಾ ಇದೆ. ಅಂತಿಮ ಚೆಂಡು. 5 ಓಟದ ಅವಶ್ಯಕತೆ ಇದೆ. ಸಿಕ್ಸರ್ ದಾಖಲಿಸಿದ್ರೆ ಡ್ರೀಮ್ ಡಿಫೆಂಡರ್ಸ್ ಪಂದ್ಯವನ್ನು ಜಯಿಸ್ತಾರೆ. ಬೌಂಡ್ರಿ ಪಡ್ಕೊಂಡ್ರೆ ಪಂದ್ಯ ಸಮಬಲದಲ್ಲಿ ಅಂತ್ಯವನ್ನ ಕಂಡುಕೊಳ್ಳುತ್ತೆ. ಇತರೆ ಸಿಂಗಲ್ ಡಬಲ್ ಈ ರೀತಿಯ ಓಟವನ್ನ ಕಂಡುಕೊಂಡ್ರೆ ಖಂಡಿತವಾಗ್ಲೂ ಬಾಬು 11 ಈ ಒಂದು ಪಂದ್ಯಾಟವನ್ನ ಜಯಿಸ್ತಾರೆ. ಅಂತಿಮ ಚೆಂಡು. ಲಾಸ್ಟ್ ಬಾಲ್ 5 ರನ್ಸ್. ಕ್ರೂಷಿಯಲ್ ಬಾಲ್. ಪಂದ್ಯದ ಫಲಿತಾಂಶ ಬರುವಂತ ಚೆಂಡು. ಪ್ರಶಾಂತ ಪಿಳ್ಳೆ ಟು ಇರ್ಫಾನ್ ಮುದೋಳ್ ಬನಹಟ್ಟಿ. ಮೈಂಡ್ ಗೇಮ್ಸ್ ನಡೀತಾ ಇದೆ. ಮತ್ತೆ ಅಂತಿಮ ಎಸೆತವನ್ನು ಎಸಿಬೇಕಾಗಿದೆ. ಪ್ರೇಕ್ಷಕರ ಜೊತೆಗೆ ಆಟಗಾರರ ಜೊತೆಗೆ ವೀಕ್ಷಕ ಕ್ರೀಡೆಗಾರರ ಎದೆ ಬಡಿತ ಕೂಡ ಹೆಚ್ಚಾಗ್ತಾ ಇದೆ. 1-5, 1 ಬಾಲ್ 5 ರನ್ಸ್. ಇರ್ಫಾನ್ ಮುದೋಳ್ ಆನ್ ಸ್ಟ್ರೈಕ್. ಪಿಳ್ಳೆ ಟು ಇರ್ಫಾನ್ 1-5.
ಡಿಫೆಂಡರ್ಸ್ ಗಳ ಒಂದು ಹೀರೋ ಆದಂತ ಇರ್ಫಾನ್ ಮುದೋಳ್ ವೈಯಕ್ತಿಕವಾಗಿ 21 ಚೆಂಡಿನಲ್ಲಿ 34 ಓಟವನ್ನು ದಾಖಲಿಸಿ ಪಂದ್ಯದ ಫಲಿತಾಂಶವನ್ನು ಬದಲಿಸಿದ್ರು. ಪಂದ್ಯಾಟದ ಒಂದು ಚಿತ್ರಣವನ್ನು ಬದಲಿಸಿದಂತ ಇರ್ಫಾನ್ ಮುದೋಳ್ ಬನಹಟ್ಟಿ ಫೈಸಾಲ್ ವಸೂಲ್ ಪಂದ್ಯ. ಕರ್ನಾಟಕ ಹಾರ್ಡ್ಬಾಲ್ ಪ್ರೀಮಿಯರ್ ಲೀಗಿನ ಒಂದು ಹೈ ವೋಲ್ಟೇಜ್ ಪಂದ್ಯ ಇಲ್ಲಿ ಮುಕ್ತಾಯವನ್ನು ಕಾಣ್ತಾ ಇದೆ. ಅಭಿಮನ್ಯು ಕ್ರಿಕೆಟರ್ಸ್ ಹಾಗೂ ಗೇಮ್ ಚೇಂಜರ್ಸ್ ಫಾರೂಕ್ ಭಾಯ್ ದಯವಿಟ್ಟು ಟಾಸ್ ಅನ್ನು ನೆರವೇರಿಸಬೇಕು, ಸಮಯದ ಅಭಾವ ಇದೆ. ಹಲೋ ಚೆಕ್. ಅದೇ ರೀತಿ ಒಂದು ಟಾಸ್ ಕಾರ್ಯಕ್ರಮವನ್ನ ಮನ್ವೇತ್ ರೆಡ್ಡಿರವರು ನಿರ್ವಹಿಸಿಕೊಳ್ಳಿಕ್ಕಿದ್ದಾರೆ. ಪವನ್ ಸರ್ ಮನ್ವೇತ್ ಡೆವಲಪರ್ಸ್ ನ ನವೀನ್ ರೆಡ್ಡಿರವರು ನಿರ್ವಹಿಸಿಕೊಳ್ಳಿಕ್ಕಿದ್ದಾರೆ. ಒಂದು ಕ್ಲಿಯರ್ ಕ್ರೀಡ್ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಮೋದ್ ಅವರು ಕೊಡಬೇಕು, ಅದನ್ನು ಕೂಡ ನೀಡಿ ಅವರಿಗೆ. ಅವ್ರು ಅವಾಗಲೇ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿಲ್ಲ. 2 ಮ್ಯಾನ್ ಆಫ್ ದ ಮ್ಯಾಚ್ ಕೊಡಬೇಕು. ಈ ಸದ್ಯದ ಮುಕ್ತಾಯ ಪದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನ ಆಪ್ಷನ್ನೇ ಇಲ್ಲ, ಇವ್ರಿಗೆ ಬಿಟ್ಟು ಬೇರೆಯವ್ರಿಗೆ ಕೊಟ್ರೆ ನಮ್ಮ ಮೇಲೆ ಮತ್ತೆ ಜಗಳಕ್ಕೆ ಬರ್ತಾರೆ. ಇರ್ಫಾನ್ ಮುದೋಳ್ ಸದ್ಯ ಮುಕ್ತಾಯದ ಪದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ಇರ್ಫಾನ್ ಮುದೋಳ್ ಅವರು ಪಡ್ಕೋಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ನವೀನ್ ರೆಡ್ಡಿ ಸರ್ ದಯವಿಟ್ಟು ಆಗಮಿಸಬೇಕು. ಅಲ್ಲಿ ಗೇಮ್ ಚೇಂಜರ್ಸ್ ಓನರ್ ಮತ್ತೆ ಮನ್ವೇತ್ ಡೆವಲಪರ್ಸ್ ನ ಮಾಲೀಕರಾಗಿರುವಂತ ಶ್ರೀಯುತ ನವೀನ್ ರೆಡ್ಡಿ ಟಾಸ್ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು. ದಿನದ ಮುಂದಿನ ಪಂದ್ಯಕೂಟ ಸಾಗಿ ಬರಲಿಕ್ಕಿದೆ ಇನ್ನೇನು ಕೆಲವು ನಿಮಿಷಗಳಲ್ಲಿ. ಬಹಳಷ್ಟು ವರ್ಷಗಳಿಂದ ಕರ್ನಾಟಕ ಟೆನ್ನಿಸ್ ಬಾಲ್ ಪ್ಲೇಯರ್ಗಳೆಲ್ಲ ಸಾಫ್ಟ್ ಬಾಲ್ಗೆ ಸೀಮಿತರಾಗಿದ್ರು. ಕೆಲವೊಂದು ವರ್ಷಗಳಿಂದ ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ಇವಾಗ ಹಾರ್ಡ್ ಬಾಲ್ ಪ್ರೀಮಿಯರ್ ಲೀಗ್ಗಳು ಕರ್ನಾಟಕದ ರಾಜ್ಯಾದ್ಯಂತ ನಡೀತಾ ಇದೆ.